ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಅಖಿಲ ಕರ್ನಾಟಕ ಬ್ರಾಹ್ಮಣ ಸರ್ವ ಸದಸ್ಯರ ಸಭೆಯಲ್ಲಿ ಭುಗಿಲೆದ್ದ ಭಿನ್ನಾಭಿಪ್ರಾಯ. ಏರುಪೇರಾಗಿದ್ದ ವಾರ್ಷಿಕ ಲೆಕ್ಕಪತ್ರಗಳ ಮಾಹಿತಿ, ಸದಸ್ಯರ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ತರಾತುರಿಯಲ್ಲಿ ಸಭೆ ಮುಗಿಸಿದ ಹಾಲಿ ಅಧ್ಯಕ್ಷ ಅಶೋಕ್ ಹಾರನಹಳ್ಳಿ. ಹಾಸನದ ಕೃಷಿ ವಿಶ್ವವಿದ್ಯಾನಿಲಯ ಸ್ಥಳಾಂತರಕ್ಕೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಆಕ್ರೋಶ. ವಿದ್ಯಾರ್ಥಿಗಳು ಬದುಕಿನಲ್ಲಿ ಕಂಡ ಕನಸನ್ನು ನನಸು ಮಾಡಿಕೊಳ್ಳುವ ಛಲ ಬೆಳೆಸಿಕೊಂಡಾಗ ಯಶಸ್ಸು ಲಭಿಸುತ್ತದೆ. ಮಾಜಿ ಸಚಿವ ಎ. ಮಂಜು ಹೇಳಿಕೆ. ಆಪರೇಷನ್ ಮಕ್ನ ಯಶಸ್ವಿ. ಜಾನುವಾರು ಮನೆಗಳ ಮೇಲೆ ದಾಳಿ ಮಾಡುತ್ತಿದ್ದ ಕಾಡಾನೆ ಸೆರೆ. ವಾರ್ತೆಗಳ ವಿವರ. ಬೆಂಗಳೂರಿನಲ್ಲಿ ನಡೆದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಸರ್ವ ಸದಸ್ಯರ ಸಭೆಯಲ್ಲಿ ಲೆಕ್ಕಪತ್ರಗಳ ಕುರಿತು ಸರಿಯಾಗಿ ವಿಚಾರಣೆ ನೀಡದೆ ಸದಸ್ಯರ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಹಾಲಿ ಅಧ್ಯಕ್ಷರಾದ ಅಶೋಕ್ ಹಾರನಹಳ್ಳಿ ಸಭೆಯನ್ನು ತರಾತುರಿಯಲ್ಲಿ ಮುಗಿಸಿ ಹೊರ ನಡೆದ ಘಟನೆ ನಡೆದಿದೆ. ಶ್ರೀ ಭಾರತೀಯ ವಿದ್ಯಾಮಂದಿರ ಶಂಕರಪುರಂನಲ್ಲಿ ನಡೆದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯಲ್ಲಿ ಅಧ್ಯಕ್ಷೀಯ ಅಭ್ಯರ್ಥಿ ಶ್ರೀ ರಘುನಾಥ್ ಅವರು ಮತ್ತು ಇತರ ಸದಸ್ಯರು ಸೌಜನ್ಯಪೂರ್ವಕವಾಗಿ ನ್ಯಾಯಬದ್ಧವಾಗಿ ಎತ್ತಿದ ಪ್ರಶ್ನೆಗಳಿಗೆ ಸಮಂಜಸವಾದ ಉತ್ತರ ಕೊಡಲು ಸಾಧ್ಯವಾಗದೆ ಹಾಲಿ ಅಧ್ಯಕ್ಷರಾದ ಅಶೋಕ್ ಹಾರನಹಳ್ಳಿ ಆಡಳಿತ ಮಂಡಳಿ ಸಭೆಯನ್ನು ಅರ್ಧಕ್ಕೆ ಮುಕ್ತಾಯಗೊಳಿಸಿದರು. ಈಗ ಇಲ್ಲಿ ಕೊಟ್ಟಿದ್ದೀರಾ, ನೋಟಿಸ್ ಕೊಡಕ್ಕಾಗಲ್ಲ. ಎಲ್ಲರೂ ಹೋಗಿ ಈಗ ಬೆಳಗ್ಗೆ ಪುಸ್ತಕ ಕೊಟ್ಟಿದ್ದೀರಾ, ಬೆಳಗ್ಗೆ ಕೊಟ್ಟಿದ್ದೀರಾ ಪುಸ್ತಕ, ಇನ್ಸ್ಪೆಕ್ಷನ್ ಮಾಡಿ ಬೆಳಗ್ಗೆ ಕೊಟ್ಟಿದ್ದೀರಾ ಪುಸ್ತಕ. ಬೆಳಗ್ಗೆ ಪುಸ್ತಕ ಕೊಟ್ಬಿಟ್ಟು ನೀವು ಹಿಂದೆ ಎಲ್ಲ ರೈಟಿಂಗ್ ಕೊಡಕ್ ಸಾಧ್ಯ. ಬೆಳಗ್ಗೆ ಕೊಟ್ಟಿದ್ದೀರಾ, ಬೆಳಗ್ಗೆ ಇಲ್ಲಿ ಬಂದಾಗ ಪುಸ್ತಕ ಕೊಟ್ಬಿಟ್ಟು ನೀವು ಒಂದು ವಾರದ ಮುಂದೆ ನೋಟಿಸ್ ಕೊಡ್ಬೇಕಾಗುತ್ತೆ ಅಂತ ಹೇಳಿದ್ರೆ ಹೇಗೆ ಸಾಧ್ಯ? ಇವತ್ತು ಕೊಟ್ಟಿರೋದು ಈಗ ಕೊಟ್ಟಿರೋದು ಪುಸ್ತಕ ಈಗ ಕೊಟ್ಬಿಟ್ಟು ಆಗ್ಲೇ ಅಜೆಂಡಾ ಆಗಬೇಕು ಚಪ್ಪಾಳೆ ತಟ್ಟಿಸ್ಕೊಂಡ್ರೆ ಇದು ಕನ್ನಡ ಮಾಡಿದ್ದಾರೆ. ಈ ಪುಸ್ತಕ ಈಗ ಕೊಟ್ಟಿದ್ದೀರಾ, ಅದಲ್ಲದೆ ಇವತ್ತು ಬಂದಿಲ್ಲವರೆಗೆ ಕೈಯಲ್ಲಿ ಕೊಟ್ಟಿದೆ. ನಮಗೆ ಯಾರಿಗೂ ಪುಸ್ತಕ ಬಂದಿಲ್ಲ, ನಮಗೆ ಯಾರಿಗೂ ಪೋಸ್ಟಲ್ ಪುಸ್ತಕ ಬಂದಿಲ್ಲ, ಜನರಲ್ಲಿ ನೋಟಿಸ್ ಮಾತ್ರ ಬಂದಿದೆ, ಪುಸ್ತಕ ಬಂದಿಲ್ಲ. ನಾವ್ಯಾರು ನಮಗೆ ಪುಸ್ತಕನೇ ಇಲ್ಲ. ಮಾತು ಕೇಳ್ತೀರಾ ಅಧ್ಯಕ್ಷರೇ, ಅಲ್ಲಿ ಎಷ್ಟು ಖಜಾಂಚಿಗಳಿದ್ದಾರೆ? ಒಬ್ಬರು ಖಜಾಂಚಿ ಇದ್ರೆ ಸಾಕಲ್ಲಿ. ಒಬ್ಬರು ಖಜಾಂಚಿಗಳು ಕ್ಲಾರಿಫಿಕೇಶನ್ ಕೊಡಬೇಕಾದ್ರೆ ಅಲ್ಲಿ ಎಷ್ಟು ಜನ ಖಜಾಂಚಿಗಳಿದ್ದಾರೆ? ಅವಶ್ಯಕತೆ ಇಲ್ಲದೆ ಇರೋರು ಯಾರು ಪೋಡಿಯಂ ಮೇಲೆ ಇರೋದು ಬೇಡ. ನಿಮ್ಮವರೇ ಎಲ್ಲ ಒಂದೇ, ನಿಮ್ಮವರು ನಮ್ಮವರು ಕೇಳ್ಕೊಂಡು ಇದೆಲ್ಲ ನಿಮ್ಮವರು ನಮ್ಮವರು ಕೇಳ್ಬೇಡ, ಇದೆಲ್ಲ ಒಂದೇ. ಅವ್ರು ಅಲ್ಲಿ 15 ಜನ ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಖಜಾಂಚಿಗಳು ಕೇಳುವಂತ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು, ಅಷ್ಟೇ ವಿಷಯ. ಇದೆಲ್ಲರೂ ಒಂದು ಸೂಚಕ ಸಾಧ್ಯತೆ ಆಗಿದೆ, ಮಂಡನೆ ಆಗಿದೆ, ಚಪಾಳೆ ಹೊಡಿದೆ ಅಂದ್ರೆ ಏನರ್ಥ ಇದೆ? ಇದು ಇಸ್ ಇಟ್ ಎ ಜನರಲ್ ಬಾಡಿ ಮೀಟಿಂಗ್? ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಬೆಂಗಳೂರು, ಇದಕ್ಕೆ ನಾನು ಸುಮಾರು ವರ್ಷಗಳಿಂದ ಸಾಮಾನ್ಯ ಸದಸ್ಯನಾಗಿದ್ದೇನೆ. ನಾನು ಹಾಸನದಲ್ಲೇ ವಾಸ ಮಾಡ್ತಾಯಿದ್ದೀನಿ. ನಾನು ಈ ಹಿಂದೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ
ಬೈಲಾ ಅಂದರೆ ನಿಯಮಾವಳಿಗಳನ್ನು ನಾನು ಕೇಳಿ ದೂರವಾಣಿ ಮುಖಾಂತರ ಹಾಗೂ ಪರ್ಸ್ನಲ್ ಆಗು ಕೂಡ ಅವ್ರನ್ನ ನಾನು ಸಂಪರ್ಕ ಮಾಡಿದ್ದೆ, ಅಲ್ಲಿಯ ಕಾರ್ಯದರ್ಶಿಯವರನ್ನು. ಹಾಗಾಗಿ ಅಲ್ಲಿ ಕಚೇರಿ ಸಿಬ್ಬಂದಿಗಳು ಸಹಿತ ಅದನ್ನು ನಮಗೆ ಸಕಾರಾತ್ಮಕವಾಗಿ ಸ್ಪಂದಿಸಲಿಲ್ಲ. ಕಾರ್ಯದರ್ಶಿಯವರನ್ನ ಕೇಳಿ ಅಂತೇಳಿ ಅವರು ದೂರವಾಣಿಯನ್ನು ಕೊಟ್ಟರು. ಹಾಗಾಗಿ ಕಾರ್ಯದರ್ಶಿಗಳು ಸಹಿತ ನಾವು ಇವಾಗ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಬ್ಯುಸಿ ಇದ್ದೀವಿ, ಹೇಗೂ ನೀವು ಇದಕ್ಕೆ ಸರ್ವ ಸದಸ್ಯರ ಸಭೆಗೆ ಬರ್ತಿರಲ್ಲ, ಅಲ್ಲಿ ತೊಗೊಳ್ಳೋರಂತೆ ₹100 ಅದಕ್ಕೆ ಶುಲ್ಕ ಆಗುತ್ತೆ, ಕಟ್ಟಬೇಕು ಅಂತಂದರು. ಹಾಗಾಗಿ ನಾವು ಆನ್ಲೈನ್ನಲ್ಲೇ ಕಟ್ಕೊಡ್ತೀನಿ, ನಮಗೆ ಕಳಿಸ್ಕೊಡಿ ದಯವಿಟ್ಟು. ನೀವು ಹಿಂದಿನ ಸರ್ವ ಸದಸ್ಯರ ಸಭೆಯಲ್ಲಿ ಸಾಕಷ್ಟು ತಿದ್ದುಪಡಿಗಳು ಮಾಡಿರೋದು ನಮ್ಮ ಗಮನಕ್ಕೆ ಬಂದಿಲ್ಲ, ಅದನ್ನು ಓದಿ ತಿಳ್ಕೊಂಡು ಸಭೆಗೆ ಬರೋದಕ್ಕೆ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಲೆಕ್ಕಪತ್ರಗಳ ಅಂದರೆ ಈಗಿನ್ನೂ ನಮಗೆ ಸಮ್ಮೇಳನ ನಡೀತು ರಾಜ್ಯ ಮಟ್ಟದಲ್ಲಿ, ಅದೆಲ್ಲ ಲೆಕ್ಕಪತ್ರಗಳನ್ನು ನೋಡ್ಕೊಂಡು ಬರೋದಕ್ಕೆ ಅನುಕೂಲ ಆಗುತ್ತೆ, ದಯವಿಟ್ಟು ಕಳಿಸ್ಕೊಡಿ ಅಂತ ಅಂದ್ಬಿಟ್ಟು ಕೇಳಿದ್ವಿ. ನಮಗೆ ಸರ್ವ ಸದಸ್ಯರ ಸಭೆಯ ಆಹ್ವಾನ ಪತ್ರಿಕೆ ಬಂದಿತ್ತು. ಅದರಂತೆ ಈ ಊರಿನಲ್ಲಿರ್ತಕ್ಕಂಥ ಸುಮಾರು ಜನ ಸದಸ್ಯರುಗಳಿಗೆ ಪತ್ರಿಕೆಗಳು ಇನ್ನೂ ರೀಚ್ ಆಗೇ ಇರಲಿಲ್ಲ. ಹಂಗಾಗಿ ನಾವೇನು ಮಾಡಿದ್ವಿ ಅಂದರೆ ಬೆಂಗಳೂರಿಗೆ ಹೋಗಿ ನಾನು ಬೈಲಾನ ಪಡೆಯೋ ದೃಷ್ಟಿಯಿಂದ ಹಾಗೂ ಸರ್ವ ಸದಸ್ಯರ ಸಭೆಗೆ ನಾನು ಹೋಗಿ ಅಲ್ಲಿ ಹಾಜರಾದೆ. ಸರ್ವ ಸದಸ್ಯರ ಸಭೆ ಶುರುವಾಗಿ ಅಲ್ಲಿ ಅಜೆಂಡಾ ಪ್ರಕಾರ ಎಲ್ಲ ನಡ್ಕೊಳ್ತಾ ಬಂತು. ಲೆಕ್ಕಪತ್ರ ಮಂಡನೆ ಸಮಯದಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಲೆಕ್ಕಪತ್ರಗಳನ್ನು ಪೂರ್ವಭಾವಿಯಾಗಿ ಒದಗಿಸದೆ ಅಲ್ಲಿ ಬಂದು ನಾವು ಲೆಕ್ಕಪತ್ರದ ವಿವರಣೆಯನ್ನು ಕೇಳಿದಾಗ ಅವರು ನೀವು ಪೂರ್ವಭಾವಿಯಾಗಿ ನೀವು ಲಿಖಿತ ಮೂಲಕ ಕೇಳಬೇಕಾಗಿತ್ತು, ಈಗ ನೀವು ಕೇಳೋದಕ್ಕೆ ಅವಕಾಶ ಇಲ್ಲ, ಅದೆಲ್ಲ ಅದು ಸಭೆಯಲ್ಲಿ ಮಂಡಿಸಾಗಿದೆ, ನೀವೀಗ ಅದಕ್ಕೆ ಚರ್ಚೆ ಮಾಡಬೇಡಿ ಅಂತಂದ್ಬಿಟ್ಟು ಏಕಪಕ್ಷೀಯವಾಗಿ ಅಧ್ಯಕ್ಷರು ಉತ್ತರ ಹೇಳ್ತಾರೆ. ಹಾಗಂದ್ರೆ ಅದರ ಅರ್ಥ ಏನು? ನಮಗೆ ಪೂರ್ವಭಾವಿಯಾಗಿ ಒದಗಿಸೂ ಇಲ್ಲ ಲೆಕ್ಕಪತ್ರನ, ಅಲ್ಲೋಗಿ ಕೇಳೋಕ್ಕೆ ಓರಲ್ಲಾಗಿ ಕೇಳೋಕ್ಕೆ ಅವಕಾಶನೂ ಇಲ್ಲ, ನಮ್ಗೆ ಅವಕಾಶ ಮಾಡಿಕೊಡ್ಲಿಲ್ಲ. ಇಡೀ ಸಭೆ ಗೊಂದಲದ ಗೂಡಾಗಿ ಏರ್ಪಟ್ಟಿತ್ತು. ಸಭೆ ಮೇಲೆ ಅನವಶ್ಯಕವಾಗಿ ಯಾರ್ಯಾರೋ ಎಲ್ಲ ಓಡಾಡ್ತಾ ಇದ್ರು, ಪದಾಧಿಕಾರಿಗಳು ಅಲ್ಲದೆ ಇರೋರು. ಒಬ್ಬರೂ ಸಹಿತ ನಾವು ಕೇಳಿದ್ದ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಗಳನ್ನು ಕೊಡ್ತಾ ಇರಲಿಲ್ಲ. ನಮ್ಗೆ ಇದ್ರನ್ನ ನೋಡಿದ್ರೆ ನಮಗೇನನ್ಸುತ್ತೆ ಅಂದರೆ ಈ ರೀತಿಯಾದಂತಹ ಸಭೆ ಈ ಹಿಂದೆಂದೂ ನಮ್ಮ ಇತಿಹಾಸದಲ್ಲೇ ಇಷ್ಟು ಗೊಂದಲದ ಗೂಡಾಗಿ ಏರ್ಪಟ್ಟಿದ್ದು ನಾವು ನೋಡೇ ಇಲ್ಲ. ನಮ್ಮಂಥ ಸಣ್ಣ ಸಣ್ಣ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಊರುಗಳಲ್ಲಿ ಈ ರೀತಿ ವಾರ್ಷಿಕ ಸಭೆಗಳು ನಡೆಯುತ್ತೆ. ಎಷ್ಟೊಂದು ಪ್ರಶಾಂತವಾಗಿ ಕೇಳಿದ್ದು ಪ್ರಶ್ನೆಗಳಿಗೆಲ್ಲ ನಮ್ಮ ಅಧ್ಯಕ್ಷರುಗಳು, ಆಯಾ ಸಂಘದ ಪದಾಧಿಕಾರಿಗಳು ಎಲ್ಲ ಸಮಾಧಾನವಾಗಿ ನಾವು ಕೇಳಿದ್ದಕ್ಕೆಲ್ಲ ಉತ್ತರ ಕೊಡ್ತಾ ಹೋಗ್ತಾರೆ. ಆದರೆ ರಾಜ್ಯ ಮಟ್ಟದ ಸಭೆಯಲ್ಲಿ ಈ ರೀತಿಯಾಗಿ ನಮಗೆ ಯಾವುದೇ ಸಕಾರಾತ್ಮಕವಾಗಿ ಸ್ಪಂದಿಸದೇ ಇದ್ದಾಗ ನಮಗೆ ಅನುಮಾನಗಳು ಶುರುವಾಗುತ್ತೆ. ಅಂದರೆ ಲೆಕ್ಕಪತ್ರ ನಾವು ಕೇಳಿದ್ದಕ್ಕೆ ಸಮಂಜಸವಾದ ಉತ್ತರ ಇಲ್ಲದೆ ಇದ್ದಾಗ ಆರ್ಥಿಕವಾಗಿ ಇಲ್ಲೇನಾದ್ರು ಲೋಪದೋಷ ಉಂಟಾಗಿದೆಯಾ ಅಥವಾ ಯಾವುದೇ ರೀತಿ ಅವ್ಯವಹಾರಕ್ಕೆ ಕಾರಣ ಆಗಿದೆಯಾ, ಇದೆಲ್ಲ ನಮಗೆ ಪ್ರಶ್ನೆ ಉದ್ಭವ ಆಗುತ್ತೆ. ಅಷ್ಟೇ ಅಲ್ಲದೇನೆ ಸಾಕಷ್ಟು ಹೊತ್ತು ಸಭೆ ಇದರಲ್ಲಿ ಸಭಾಂಗಣದ ಸಭೆ ಮೇಲೆ ಗೊಂದಲದ ಗೂಡಾಗಿ ಗಲಾಟೆಗಳು ಏರ್ಪಡ್ತು. ನಮ್ಮ ಇತಿಹಾಸದಲ್ಲೇ ಇಲ್ಲಿವರೆಗೂ ಯಾವುದೇ ಸಭೆಯಲ್ಲಿ ನಾವು ನೋಡ್ದಂಗೆ 50 ವರ್ಷದಿಂದ ನೋಡ್ದಂಗೆ ಯಾವುದೇ ಸಭೆಗಳಲ್ಲಿ ಪೊಲೀಸರನ್ನ ಕರೆಸಿ ಸಭೆಯಲ್ಲಿ ಅದನ್ನು ವಾತಾವರಣನ ತಿಳಿಗೊಳಿಸೋದಾಗಲಿ ಅಥವಾ ಏಕಪಕ್ಷೀಯವಾಗಿ ಮುಂದೂಡೋದಾಗಲಿ ಮಾಡ್ತಕ್ಕಂಥದ್ದನ್ನು ನಾವು ಇತಿಹಾಸದಲ್ಲಿ ನೋಡೇ ಇಲ್ಲ. ಇದೆಲ್ಲದ ಕಾರಣದಿಂದ ನಮಗೆ ರಾಜ್ಯದಾದ್ಯಂತ ಏನು ಮೂಡುತ್ತೆ ಅಂತಂದರೆ ಇಲ್ಲಿ ಆಡಳಿತ ಮಂಡಳಿನಲ್ಲಿ ಯಾವುದಾದ್ರು ಆರ್ಥಿಕವಾಗಿ ಅವ್ಯವಹಾರ ನಡೆದಿದೆಯಾ, ಯಾತಕ್ಕೆ ಅವರು ಮುಕ್ತವಾಗಿ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಹೇಳೋದಕ್ಕೆ ಹಿಂಜರಿತಾ ಇದ್ರು, ಅವಾಯ್ಡ್ ಮಾಡ್ತಿದ್ರು ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ. ಈಗ ಎಲೆಕ್ಷನ್ ಟೈಮ್, ಈಗ ನಾಳೆ ಮುಂದಿನ ತಿಂಗಳ ಎಲೆಕ್ಷನ್ ಇದೆ. ಸೊ ಅದರಲ್ಲೆಲ್ಲ ನಿಮ್ಮ ಈಗಿನ ಇರತಕ್ಕಂಥ ಹಾಲಿ ಏನು ಅಧ್ಯಕ್ಷರಿದ್ದಾರೆ ಎಲ್ಲ ಅವರ ತಂಡ ಸೋಲಿನ ಭಯ ಅವರಿಗೆ ಕಾಡ್ತಾ ಇದೆಯಾ ಏನಾದರೂ? ಇದ್ದಿರ್ಬೋದು. ಆ ಕಾರಣದಿಂದ ಅವರು ಸ್ಪಂದಿಸದೇ ಇದ್ದಿದ್ದನ್ನು ನೋಡಿದ್ರೆ ಆ ರೀತಿ ನಮಗೆ ಅನುಮಾನಗಳು ಉಂಟಾಗುತ್ತೆ. ಈ ಹಾಲಿ ಅಧ್ಯಕ್ಷರು ಹಾಸನದಿಂದನೇ ಹೆಚ್ಚು ಮತಗಳನ್ನು ಗಳಿಸಿ ಅಧ್ಯಕ್ಷ ಸ್ಥಾನವನ್ನು ಗಳಿಸ್ಕೊಂಡಿದ್ರು. ಹಾಗಾಗಿ ನಾವು ಹಾಸನದವರಾಗಿ ನಮಗೆ ಹಾಸನದವ್ರಿಗೆ ಸ್ಪಂದಿಸದೇ ಇದ್ದಾಗ ನಾವು ಇದನ್ನು ಎಷ್ಟರ ಮಟ್ಟಿಗೆ ನಾವು ಸಕಾರಾತ್ಮಕವಾಗಿ ನಾವು ಇದನ್ನು ಕನ್ಸಿಡರ್ ಮಾಡೋದು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಹಾಗಾದರೆ ಅವರಿಗೆ ಆಲ್ರೆಡಿ ಅವರು ಹತಾಶರಾಗಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ? ಅಲ್ಲಿ ಅವರ ನಡೆ, ಅವರ ಇದನ್ನು ಸ್ಪಂದನೆಗಳನ್ನು ನೋಡಿದ್ರೆ ನಮ್ಗೆ ಆ ರೀತಿ ಅನಿಸುತ್ತೆ.
ಸೊ ಸೋಲಿನ ಭಯ ಅವ್ರಿಗೆ ಕಾಡ್ತಾ ಇದೆ. ಹೌದೌದು, ಆ ತಂಡದವ್ರಿಗೆ ಆ ರೀತಿ ಕಾಡ್ತಾ ಇದ್ದೆ. ಹಂಗಾಗಿ ಅವರು ಅಷ್ಟೊಂದು ಪಾರದರ್ಶಕವಾಗಿದ್ದಿದ್ರೆ ಪ್ರತಿಯೊಬ್ಬರು ಕೇಳಿದಂಥ ಪ್ರಶ್ನೆಗಳಿಗೆ ಸಕಾರಾತ್ಮಕವಾಗಿ ಸಮಾಧಾನವಾಗಿ ಉತ್ತರವನ್ನು ನೀಡ್ಬೋದಾಗಿತ್ತೇನೋ, ತಿಳಿಗೊಳಿಸ್ಬೋದಾಗಿತ್ತು ಅಲ್ಲಿ ಏರ್ಪಟ್ಟಂತಹ ಬಿಕ್ಕಟ್ಟನ್ನು. ಅಸಭ್ಯವಾಗಿ ನಾವು ವರ್ತಿಸೋದು ಸರಿಯಿಲ್ಲ. ದಯವಿಟ್ಟು ಸ್ಟೇಜ್ ಮೇಲೆ ಕೆಳಗಡೆ ಬನ್ನಿ. ನೋಡಿ, ಪೊಲೀಸ್ ಅವ್ರು ಬರಬೇಕಾಯ್ತಾ? ಪೊಲೀಸ್ ನಮ್ಮ ಸಮುದಾಯದವ್ರನ್ನ ಪೊಲೀಸ್ನವ್ರು ಕಂಟ್ರೋಲ್ ಮಾಡತಕ್ಕಂಥ ದುರ್ದೈವಕ್ಕೆ ದಯವಿಟ್ಟು ಒಳಗಾಗಬೇಡಿ. ಇದು ನಿಮಗೆ ನೀವು ಬಗಿತಾ ಇರ್ತಕ್ಕಂಥ ಅವಮಾನ. ದಯವಿಟ್ಟು ಮಾಡಬೇಡಿ. ಭಿನ್ನಾಭಿಪ್ರಾಯಗಳಿದ್ರೆ ದಯವಿಟ್ಟು ಮಾತಾಡಿ. ದಯವಿಟ್ಟು ದೈಹಿಕವಾಗಿ ಪ್ರದರ್ಶನ ಮಾಡೋದು ಬೇಡ. ನಮಗೆ ಹಾರ್ನಹಳ್ಳಿ ಅಧ್ಯಕ್ಷರು ಅಶೋಕ್ ಹಾರ್ನಹಳ್ಳಿಯವರು ಬೇಕಾಗಿದೆ, ರಘುನಾಥ್ ಅವರು ಬೇಕಾಗಿದೆ. ಯಾರು ದಯವಿಟ್ಟು ಭಿನ್ನಾಭಿಪ್ರಾಯಗಳನ್ನ ವ್ಯಕ್ತಪಡಿಸಿ ದೈಹಿಕವಾಗಿ ಮಾಡಬೇಡಿ, ದಯವಿಟ್ಟು ಮಾಡಬೇಡಿ. ಪೊಲೀಸ್ನವ್ರು ನಮ್ಮನ್ನು ಕಂಟ್ರೋಲ್ ಮಾಡೋದು ನಮ್ಗೆ ಆಗ್ತಾ ಇರ್ತಕ್ಕಂಥ ಅವಮಾನ. ಪೊಲೀಸ್ನವ್ರು ಬಂದ್ರೆ ನಮ್ಗೆ ಅವಮಾನ ಇದೆ. ವೇದಿಕೆ ದಯವಿಟ್ಟು ಖಾಲಿ ಮಾಡಿ. ವೇದಿಕೆ ದಯವಿಟ್ಟು ಖಾಲಿ ಮಾಡಿ. ವೇದಿಕೆಯಲ್ಲಿ ಅಧ್ಯಕ್ಷರು ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ದಯವಿಟ್ಟು ಮಾತಾಡಿ. ದಯವಿಟ್ಟು ಮಾತಾಡಿ. ದಯವಿಟ್ಟು ಬನ್ನಿ. ಪೊಲೀಸ್ನವರು ನಮಗೆ ಸಹಾಯ ಬಂದಿದ್ದಾರೆ ವಿನಃ ಅವ್ರ ಕೈಲಿ ನಾವು ಕಾನೂನು ಕೊಡೋದು ಬೇಡ. ದಯವಿಟ್ಟು ವೇದಿಕೆ ಖಾಲಿ ಮಾಡಿ. ದಯವಿಟ್ಟು ವೇದಿಕೆ ಖಾಲಿ ಮಾಡಿ. ದಯವಿಟ್ಟು ವೇದಿಕೆ ಖಾಲಿ ಮಾಡಿ. ಕೃಷಿ ಕಾಲೇಜನ್ನು ಮಂಡ್ಯ ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಸ್ಥಳಾಂತರಿಸುವ ರಾಜ್ಯ ಸರ್ಕಾರದ ನಡೆ ದುರುದ್ದೇಶವಾಗಿದ್ದು, ಇಲ್ಲೇ ಉಳಿಸದಿದ್ದರೆ ರೈತರು ಮತ್ತು ಬಿಜೆಪಿ ಶಾಸಕರೊಂದಿಗೆ ಸೇರಿ ಬೃಹತ್ ಹೋರಾಟ ನಡೆಸುವುದಾಗಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಎಚ್ಚರಿಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಹಾಸನದಲ್ಲಿ ಕಳೆದ 20 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಕೃಷಿ ಕಾಲೇಜನ್ನು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಯಿಂದ ಮಂಡ್ಯ ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಸ್ಥಳಾಂತರಿಸುವ ಸರ್ಕಾರದ ಈ ನಡೆಯನ್ನು ದುರುದ್ದೇಶಪೂರಿತ. ಹಾಸನದ ಕೃಷಿ ಕಾಲೇಜಿನಲ್ಲಿ ಸುಮಾರು 400 ವಿದ್ಯಾರ್ಥಿಗಳು ಓದುತ್ತಿದ್ದಾರೆ. ಇದು ಜಿಕೆವಿಕೆಯ ವ್ಯಾಪ್ತಿಯಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ. ಆದರೆ ಸರ್ಕಾರ ರಾತ್ರೋರಾತ್ರಿ ಇದನ್ನು ಮಂಡ್ಯಕ್ಕೆ ಸೇರಿಸಿ ಬಿಲ್ ಪಾಸ್ ಮಾಡಿದೆ. ಈ ಪ್ರಸ್ತಾವನೆಯನ್ನು ಸದನದಲ್ಲಿ ಚರ್ಚಿಸಿ ಪರಿಶೀಲನೆಯಲ್ಲಿದೆ ಎಂದು ಹೇಳಿದ್ದರು. ಆದರೆ ರಹಸ್ಯವಾಗಿ ಗವರ್ನರ್ಗೆ ಸಹಿಗೆ ಕಳುಹಿಸಲಾಗಿದೆ ಎಂದು ರೇವಣ್ಣ ಆರೋಪಿಸಿದರು. ಸುಮಾರು 30 ವರ್ಷದಿಂದ ಕೃಷಿ ಕಾಲೇಜ್ ಇದೆ. ಇವತ್ತು ನಿನ್ನೆ ಮೊನ್ನೆ ಅಲ್ಲ, ಸುಮಾರು 400 ಹುಡುಗರು ಓದ್ತಾ ಇದ್ದಾರೆ ಕೃಷಿ ಕಾಲೇಜು. ಇದನ್ನ ದುರುದ್ದೇಶಪೂರ್ವಕವಾಗಿ ಸರ್ಕಾರ ಮಂಡ್ಯಕ್ಕೆ ತಗೊಂಡೋರು. ನಾವು ಈಗಾಗಲೇ ನಮ್ಮ ಶಾಸಕರೆಲ್ಲ ಸೇರಿ ಮಂಡ್ಯಕ್ಕೆ ಮಾಡೋದಾದ್ರು ಮಾಡ್ಕೇಳಿದ್ ನಮ್ದೇ ಅಭ್ಯರ್ಥಿ ಅಂತ ಹೇಳಿದ್ವಿ. ಆದ್ರೂ ಇವ್ರು ಏನ್ ಮಾಡಿದ್ರು, ನಾನು ಮಂತ್ರಿಗಳು ಉತ್ತರ ಕೊಡ್ತಾರೆ, ಈ ಕೃಷಿ ಕಾಲೇಜು ಹಾಸನದಲ್ಲಿ ಮುಂದುವರಿಸೋ ಬಗ್ಗೆ ಅಂತ ನಾವು ಗಮನ ಸೆಳೆಯಕ್ಕಾಗಿದ್ದೆ. ಇದಕ್ಕೆ 435 ಮಂಜು ಅವರು ಮತ್ತು ನಾವೆಲ್ಲ ಸೇರಿ ಹಾಕಿದ್ದಾರೆ. ಹಾಕಿರೋದ್ರಲ್ಲಿ ಇದನ್ನ ಹಾಸನದಲ್ಲ ಮುಂದುವರಿಸೋದಕ್ಕೆ ನಾವು ಪ್ರಸ್ತಾವನೆ ಪರಿಶೀಲನೆಯಲ್ಲಿದೆ ಅಂತ ನಮಗೆ ಕೊಡ್ತಾರೆ. ಆಗಿದ್ದಲ್ಲಿ ಹಾಸನ ಕೃಷಿ ಕಾಲೇಜನ್ನು ಬೆಂಗಳೂರು ಕೃಷಿ ಕಾಲೇಜಿನಲ್ಲಿಯೇ ಮುಂದುವರಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು, ಸಂಪೂರ್ಣ ಮಾಹಿತಿ ಕೊಡಿ. ಏನ್ ಸರ್? ಅದಕ್ಕೆ ಉತ್ತರ, ಪ್ರಸ್ತಾವನೆ ಪರಿಶೀಲನೆಯಲ್ಲಿದೆ. ಅಂದ್ರೆ ಬೆಂಗಳೂರಿಗೆ ಕೂಡ ಪರಿಶೀಲನೆಯಲ್ಲಿದೆ ಅಂತಾರೆ. ನಾಡದ್ದು ಮೊನ್ನೆ ಅವತ್ತು ಅಜೆಂಡಾದಲ್ಲಿ ಇಲ್ಲ. 20ನೇ ತಾರೀಕು ನಾವು 20ನೇ ತಾರೀಕು ಒಂದು ನಿಲುವಳಿ ಸೂಚನೆ ಕೊಟ್ಟು ಈ ತರ ಹಿಂಗೆ ಕಾಲೇಜು ಇದೆಲ್ಲ ಇದು ಏನೈತೆ ನಿಲುವಳಿ ಸೂಚನೆ ಒಂದು ಕಾಪಿ ಕೊಡ್ತೀನಿ. ಇದ್ರ ಮೇಲೆ ಮಂತ್ರಿಗಳು ಕೊಡ್ತೀನಿ, ನಾನು ಇಲ್ಲೇ ಲಾ ಮಿನಿಸ್ಟರ್ ಎಲ್ಲ ಅದು ಮುಂದುವರ್ಸಿ ನಾವು ಧರಣಿ ಕೂತ್ಕೊಂಡು ಮುಂದುವರ್ಸೋದಕ್ಕೆ ನಾವೆಲ್ಲ ಇದು ಮಾಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಮೇಲೆ ಮಾರನೇ ಬೆಳಿಗ್ಗೆ ಹೋಯ್ತು. ಅದಾದ್ಮೇಲೆ ಇವ್ರು ಏನ್ ಮಾಡಿದ್ದಾರೆ, 19ನೇ ತಾರೀಕಿಗೆ ಒಂದು ಬಿಲ್ ಹಾಕಿವ್ರೆ. ರಾತ್ರಿ 8 ಗಂಟೆಗೆ, ಅಜೆಂಡಾದಲ್ಲೇ ಇಲ್ಲ, ರಾತ್ರಿ 8 ಗಂಟೆಗೆ ಒಂದು ಬಿಲ್ ಹಾಕಿ ಇದು ಕೃಷಿ ಕಾಲೇಜಿನ ಹಾಸನ ಬೆಂಗಳೂರಿಗೆ ಕೊಡೋದು ಅಂತ ಆಯ್ತು. ಗೊತ್ತಾಯ್ತಾ ಸರ್? ಮತ್ತಿದಲ್ದಲೆ ಇದ್ರ ಮೇಲೆ ನಾವು ಯಾರಿಗೂ ಗೊತ್ತೇ ಇಲ್ಲ. 19ನೇ ತಾರೀಕು ಆದ್ರೆ 8 ಗಂಟೆಗೆ ಬಂದು ನಾವೆಲ್ಲ ಓದ್ಮೇಲೆ ಅದು ಬಿಲ್ಲೇ ಇಲ್ವಲ್ಲ, ಒಂದು ಬಿಲ್ ಮಾಡಿ ಪಾಸ್ ಮಾಡ್ಕೊಂಡು. ಗೊತ್ತಾಯ್ತಾ ಸರ್? ಇದ್ರ ಮೇಲೆ ಮೊನ್ನೆ ಗೌರ್ನರ್ಗೆ ನಾವು 21ನೇ ತಾರೀಕು
ಈ ತರ ಹಿಂಗಿದೆ ಹಾಸನದಲ್ಲಿ ಮುಂದುವರಿಸಬೇಕು, ಇದು ಬಂದ್ರೆ ಅಪ್ರೂವಲ್ ಕೊಡಬೇಡಿ ಅಂತ ಗೌರ್ನರ್ಗೆ ನಾವು ಅರ್ಜಿ ಕೊಡ್ತೀವಿ. ವಿದ್ಯಾರ್ಥಿಗಳ ಬದುಕಿನಲ್ಲಿ ಕನಸು ಕಂಡು ನನಸು ಮಾಡಿಕೊಳ್ಳುವ ಛಲ ಬೆಳೆಸಿಕೊಂಡಾಗ ಮಾತ್ರ ಯಶಸ್ಸು ಲಭಿಸುತ್ತದೆ ಎಂದು ಮಾಜಿ ಸಚಿವ ಎ ಮಂಜು ಹೇಳಿದರು. ಪಟ್ಟಣದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಿರುವ 6 ದಿನಗಳ ಕಾಲ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವಿದ್ಯೆ ನಮ್ಮ ಹಕ್ಕು, ಅದನ್ನು ಪಡೆದು ಸಮಾಜದಲ್ಲಿ ಉತ್ತಮ ಸ್ಥಾನಕ್ಕೆ ಏರುವ ಕನಸು ಕಂಡಾಗ ಮಾತ್ರ ಯಶಸ್ಸು ಲಭಿಸುತ್ತದೆ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಪ್ರಯತ್ನಿಸಬೇಕು. ಈ ತರಬೇತಿ ಕಾರ್ಯಕ್ರಮ 6 ದಿನಗಳ ಕಾಲ ನಡೆಯಲಿದ್ದು, ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನ ಊಟ ವ್ಯವಸ್ಥೆ ಮಾಡಲಾಗಿದೆ. ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಶೈಕ್ಷಣಿಕ ಮತ್ತು ಸಾಮಾಜಿಕದಲ್ಲಿ ಉತ್ತಮ ಸಾಧನೆ ಮಾಡಬೇಕು ಎಂದು ತಿಳಿಸಿದರು. ಇದು ನನ್ನ ಕನಸು. ಇದನ್ನ ಮಾಡಬೇಕಾದ್ರೆ ಯಾರು ಬೇಕಾದಪ್ಪ ಅಂತ ನೋಡ್ತಾ ಇದ್ದೆ. ನಾನು ಕರೆಕ್ಟ್ ಆಗಿ ಸಿಕ್ಕಿದವರು ಪಣನೂರು ಕಾಲೇಜಲ್ಲಿ ಮಹೇಶ್ ಅವರು ಇದ್ರು. ಆಗ ಅವ್ರ ಜೊತೆ ಮತ್ತು ಅವ್ರ ಕೊಲೀಗ್ ಜೊತೆ ಎಲ್ಲ ಮಾತಾಡಿ ಇದನ್ನು ಮಾಡಲೇಬೇಕು ಅಂತ ಹೇಳಿ ಕಳೆದ ಬಾರಿ ನಾವು ಪ್ರಾರಂಭ ಮಾಡಿ ಅಲ್ಲಿ ಸುಮಾರು 29 ಮಕ್ಕಳಿಗೆ ಪ್ಲೇಸ್ಮೆಂಟ್ ಸಿಕ್ಕಂತ ಕೀರ್ತಿ ಈ ನಮ್ಮ ಸಲ್ಲಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಬೇಕಾಗ್ತದೆ. ವಿದ್ಯೆ ಅನ್ನೋದು ಯಾರು ಸ್ವಂತ, ನಮ್ಮ ಹಕ್ಕು, ನಮ್ಗೆ ಬೇಕು ಅನ್ನೋ ಒಂದು ಭಾವನೆ ನಮಗೆ ಮೂಡಿದಾಗ ಮಾತ್ರ ಅದು ನಮಗೆ ದೊರೆಯೋದಕ್ಕೆ ಸಾಧ್ಯ ಆಗ್ತದೆ. ಬಹುಶಃ ನಿಮಗೆಲ್ಲ ಆಶ್ಚರ್ಯ ಆಗ್ತದೆ. ಅವ್ರು ಹೇಳಿದ್ರು, ನಮ್ಮ ತಾಯಿ ಇದು ಮಾಡಿದ್ರು, ನಾನು ಕೂಡ ರೈತ ಮಗ, ನಮ್ಮ ತಾಯಿ ಕೂಡ ವ್ಯವಸಾಯ ಮಾಡಿ ನಮ್ಮನ್ನೆಲ್ಲ ಸಾಕಿ ಮಾಡಿ ಇಲ್ಲಿವರೆಗೆ ಬಂದಿರ್ತಕ್ಕಂಥದ್ದು. ಒಂದಂತೂ ತಿಳ್ಕೊಳ್ಳಿ, ನೀವು ಕನಸುಗಾರರಾಗಬೇಕು ಫಸ್ಟ್. ಐ ವಾಂಟ್ ಟು ಬಿಕಮ್ ಸಮಥಿಂಗ್ ಅಂತ ನೀವು ಡ್ರೀಮ್ ಮಾಡಿದ್ರೆ ಯಶಸ್ಸು ಸಿಕ್ಕೇ ಸಿಗುತ್ತೆ. ನೀವು ಕನಸನ್ನೇ ಕಾಣದೇ ಇದ್ರೆ ಅದು ನೆನ್ಸಾಗೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ದೇಶ ಬದಲಾವಣೆ, ನಮ್ಮ ಕುಟುಂಬ ಬದಲಾವಣೆ, ನೀವು ಬದಲಾವಣೆ, ನೀವು ಸ್ಥಿತಿವಂತರಾಗಬೇಕು, ಈ ಸಮಾಜದಲ್ಲಿ ಬೇರೆಯವರಿಗೆ ಆಗ್ಬೇಕು ಅಂತ ನೀವೇನಾದ್ರು ಕನ್ಸ್ಕೊಂಡ್ರೆ ನೆನಸು ನಿಜವಾಗ್ಲೂ ಕೂಡ ಆಗ್ತದೆ. ನಾನು ನಿಮಗೆ ಸರ್ಕಾರಿ ಶಾಲೆ 3 ಕಿಲೋಮೀಟರ್ ನೆಡ್ಕೊಂಡು ಓದ್ಕೊಂಡು ಬಂದಂತನು. ನಾನು ಇಲ್ಲಿ ಅಕ್ಕಲಗೂಡಲ್ಲಿ ಇಲ್ಲೇ ಸರ್ಕಾರಿ ಶಾಲೆಯಲ್ಲಿ ಓದಿ, ನಾನು ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್, ಸೈನ್ಸ್ ಕಾಲೇಜ್, ಗ್ಯಾಸ್ ಕಾಲೇಜ್ ಬೆಂಗಳೂರಲ್ಲಿ ಡಿಗ್ರಿ ಮಾಡಿ ಲಾ ಮಾಡಿ ನಾನು ಒಬ್ಬ ಶಾಸಕನಾಗಿ ನಿಂತಿದ್ದೀನಿ ಅಂದರೆ ನನ್ನ ಕನಸು, ನನ್ನ ಇಚ್ಛೆ, ನನ್ನ ಹೋರಾಟ, ನನಗೆ ಇದು ಸಿಕ್ಕಿರ್ತಕ್ಕಂಥದಕ್ಕೆ ನಾನು ಕನಸುಗಾರ ಆಗಿದ್ದಕ್ಕೆ ಮಾತ್ರ. ನನಗೆ ಡಿಸ್ಕರೇಜೇ ಜಾಸ್ತಿ ಇರ್ತಿತ್ತು. ಇವನೇನಾಗ್ತಾನೆ, ಇವನೇನು ಮಾಡಲ್ಲ, ಏನಾಗ್ಬಲ್ಲ ಅಂತ ಹೇಳಿ. ನೀವು ಡಿಸ್ಕರೇಜ್ ಆಗಬಾರ್ದು, ಯಾರು ಡಿಸ್ಕರೇಜ್. ಇವತ್ತು ನನಗೆ ಗೊತ್ತಿರೋಂಗೆ ನಮ್ಮ ಹಳ್ಳಿಯ ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆ ಪೇಟೆ ಮಕ್ಕಳಲ್ಲಿ ಕಾಮೆಂಟ್ ಓದೋದ್ರಲ್ಲಿ ಇರೋದಿಲ್ಲ, ಅವ್ರಿಗೆ ಪಬ್ಲಿಕ್ ಕನ್ಸರ್ನ್ ಇರೋದಿಲ್ಲ, ಸೊಸೈಟಿಯ ಕನ್ಸರ್ನ್ ಇರೋದಿಲ್ಲ. ಅವ್ರಿಗೆ ಮಮ್ಮಿ ಡ್ಯಾಡಿ ಅನ್ನೋದು ಬಿಟ್ರೆ ನನಗೆ ತಪ್ಪು ಅಂತ ಹೇಳೋದಿಲ್ಲ, ತಪ್ಪು ತಿಳ್ಕೋಬೇಡಿ. ಆದ್ರೆ ಅವ್ರಿಗೆ ಸಂಸ್ಕಾರ ಕಲಿಸ್ಬೇಕಲ್ಲ. ಸಂಸ್ಕಾರ ಏನಾದ್ರು ಕಲ್ತಿದ್ರೆ ನಮ್ಮ ತಾಯಿಗಳು ಮತ್ತೆ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿನಿಂದ ಇವತ್ತು ಈಗ ಹೊರಗಡೆಯಿಂದ ಬಂದಿದ್ದಾರೆ. ಏನಪ್ಪ ಇವರು ಮಂಜಣ್ಣವ್ರಿಗೆ ಮಾತ್ರ ನಾನು ನೋಡಿ 10 ಎಲೆಕ್ಷನ್ ಚುನಾವಣೆ ನಿಂತಿದ್ದೀನಿ. ಹಾಗಿನಲ್ಲಿ ನನಗೆ ನನ್ನ ಜನಪ್ರಿಯ ಶಾಸಕರಲ್ಲ, ನಾನೊಬ್ಬ ಅವರ ಸೇವಕರ ಅಂತ ಹೇಳಿ ನನ್ನನ್ನು ಮಾಡ್ಕೊಂಡಿದ್ದಲ್ಲ, ಅದಕ್ಕೆ ನಾನು ನಿಜವಾಗ್ಲೂ ಕೂಡ ನಾನು ಪುಣ್ಯ ಅಂತಕ್ಕಂಥದ್ದು ನಾನು ಹೇಳಲೇಬೇಕು. ನಮಗೆ ಮಾರ್ಗದರ್ಶನ, ನಮ್ಗೆ ಯಾರು ಮಾರ್ಗದರ್ಶನ? ನನ್ನ ಗಾಡ್ ಫಾದರ್ಗಳು ಬೇಕು ಅಂತಾರೆ. ನನಗೆ ಗಾಡ್ ಫಾದರು, ನನಗೆ ಇಲ್ಲಿ ನಿಲ್ಲಕ್ಕೆ ಶಕ್ತಿ ಕೊಟ್ಟರು, ಈ ಕ್ಷೇತ್ರದ ಮತದಾರೇ ದೇವರು ಅಂತಕ್ಕಂಥದ್ದು ನನ್ನ ನಂಬಿಕೆ ಇಟ್ಕೊಂಡಿರೋದು ನೀವಿರ್ತಾರೆ. ನಾನು ಒಬ್ಬ 4 ಬಾರಿ ಶಾಸಕನಾಗಿ ಈ ರಾಜ್ಯದ ಒಬ್ಬ ಮಂತ್ರಿಯಾಗಿ, ಪಶುಸಂಗೋಪನೆಯ ಮತ್ತು ರೇಷ್ಮೆ ಇಲಾಖೆ ಮಂತ್ರಿಯಾಗಿ ಹಲವಾರು ಬದಲಾವಣೆಗಳನ್ನ ತರ್ತಕ್ಕಂಥ ಒಂದು ಶಕ್ತಿ ಮಾಡೋದು, ಅವಕಾಶ ಸಿಗೋದು ಭಾರಿ ಕಡಿಮೆ, ಸಿಕ್ಕಿದಾಗ ಉಪಯೋಗಿಸ್ಕೊಳ್ಳೋದು ಭಾರಿ ಮುಖ್ಯ. ಹೆಬ್ಬನಹಳ್ಳಿ ಗ್ರಾಮದ
ಗ್ರಾಮದಲ್ಲಿ ಮಗ್ನ ಕಾಡಾನೆಯನ್ನು ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ತಾಲೂಕಿನ ಬಾಗೆ ಸಮೀಪದ ಕಾಕನಮನೆ ಗ್ರಾಮದ ರುಹಿಯಾ ಎಸ್ಟೇಟ್ನಲ್ಲಿ ಕಾಣಿಸಿಕೊಂಡಿದ್ದ ಮಗ್ನ ಕಾಡಾನೆ ಬೆಳಿಗ್ಗೆ ಉದಯವಾರ ಸಮೀಪದ ಹೆಬ್ಬನಹಳ್ಳಿ ಗ್ರಾಮದ ಕಾಫಿ ತೋಟದಲ್ಲಿ ಪತ್ತೆಯಾಗಿತ್ತು. ನಾಗರಹೊಳೆ ವನ್ಯಜೀವಿ ವಿಭಾಗದ ವೈದ್ಯ ಡಾಕ್ಟರ್ ರಮೇಶ್ ಹಾಗೂ ಬಂಡೀಪುರದ ಡಾಕ್ಟರ್ ಅಕ್ರಮ್ ಪಾಷಾ ನಿರ್ದೇಶನದಂತೆ ಕಾಡಾನೆಗೆ ಅರವಳಿಕೆ ಚುಚ್ಚುಮದ್ದು ಹಾಕುವಲ್ಲಿ ಯಶಸ್ವಿಯಾದರು. ಕುಮ್ಮಿ ಆನೆಗಳು ಮಗ್ನ ಆನೆಯನ್ನು ಬಂಧಿಸುವಾಗ ಹೋರಾಟವೇ ನಡೆಯಿತು. ಅರವಳಿಕೆ ನಂತರ ಸುಸ್ತಾದ ಮಗ್ನ ಆನೆಯ ಕಾಲುಗಳಿಗೆ ಹಗ್ಗ ಕಟ್ಟಲಾಗಿತ್ತು. ಎಚ್ಚರ ಬರುತ್ತಿದ್ದಂತೆಯೇ ಮಗ್ನ ಆನೆ ಸಾಕಾನೆಗಳ ಜೊತೆಗೆ ಕಾದಾಟಕ್ಕೆ ಅಣಿಯಾಯಿತು. ಮಾವುತರ ಸಾಕಾನೆಗಳ ಸಹಾಯದಿಂದ ಮಗ್ನ ಆನೆಯನ್ನು ತಹಬದಿಗೆ ತರುವಲ್ಲಿ ಯಶಸ್ವಿಯಾದರು. ನಂತರ ಸಾಕಾನೆಗಳ ಸಹಾಯದಿಂದ ಮಗ್ನ ಆನೆಯನ್ನು ಲಾರಿ ಇರುವ ಸ್ಥಳಕ್ಕೆ ಕರೆತರಲಾಯಿತು. ಕ್ರೇನ್ ಮೂಲಕ ಆನೆಯನ್ನು ಲಾರಿಗೆ ಹತ್ತಿಸಲಾಯಿತು. ಸೆರೆ ಹಿಡಿದ ಆನೆಯನ್ನು ಸಕ್ರೆಬೈಲ್ ಆನೆ ಧಾಮಕ್ಕೆ ಕಳುಹಿಸಲಾಯಿತು. ಈ ಕಡೆ ಬಂದ್ಬಿಡಿ ನೀವು. ಯಾವಾಗಲೂ ಕೆಮ್ಮುತ್ತಿದ್ದರೆ ತೂಕ ಇಳಿಯುವುದು, ಆಯಾಸ ಆಗುವುದು ಇವುಗಳು ಕ್ಷಯರೋಗದ ಮುನ್ಸೂಚನೆಯ ಲಕ್ಷಣಗಳಾಗಿದ್ದು ಕೂಡಲೇ ಹತ್ತಿರದ ಪ್ರಾಥಮಿಕ ಆಸ್ಪತ್ರೆಯಲ್ಲಿ ಪರೀಕ್ಷೆಗೆ ಒಳಪಡಿಸಿಕೊಳ್ಳುವುದು ಉತ್ತಮ. ಕ್ಷಯ ಮುಕ್ತ ಭಾರತವನ್ನಾಗಿ ಮಾಡಲು ಎಲ್ಲರೂ ಕೈಜೋಡಿಸಿ ಎಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಕರೆ ನೀಡಿದರು. ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಕ್ಷಯರೋಗ ನಿರ್ಮೂಲನಾಧಿಕಾರಿಗಳ ಕಚೇರಿ ಇವರ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಕ್ಷಯರೋಗ ದಿನದ ಅಂಗವಾಗಿ ಜಾಗೃತಿ ಮೂಡಿಸುವ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಹೇಗೆ ಪೋಲಿಯೋ ಮುಕ್ತ ಭಾರತವನ್ನಾಗಿ ಮಾಡಿದ್ದೇವೆ ಅದೇ ರೀತಿ ಕ್ಷಯರೋಗ ಮುಕ್ತ ಭಾರತವನ್ನಾಗಿ ನಾವೆಲ್ಲರೂ ಕೈಜೋಡಿಸಿ ಮಾಡಬೇಕಾಗಿದೆ. ಇದರ ಮುಖ್ಯ ರೋಗ ಲಕ್ಷಣಗಳೆಂದರೆ ಯಾವಾಗಲೂ ಕೆಮ್ಮುತ್ತಿದ್ದರೆ ಕ್ಷಯರೋಗದ ಮುನ್ಸೂಚನೆ ಎಂದು ಪರೀಕ್ಷೆ ಮಾಡಿಸಿಕೊಳ್ಳುವುದು ಉತ್ತಮ. ತೂಕ ಇಳಿಯುವುದು, ಆಯಾಸ ಆಗುವುದು ಇದು ರೋಗ ಲಕ್ಷಣಗಳಾಗಿವೆ. ಸರಿಯಾದ ಆಹಾರದ ಕೊರತೆ, ಸಮತೋಲನ ಆಹಾರದ ವ್ಯತ್ಯಾಸದಿಂದಾಗಿ ಬರುತ್ತದೆ. ನಾವುಗಳು ಎಲ್ಲರೂ ನಮ್ಮ ಆರೋಗ್ಯವನ್ನು ಬಹಳ ಅಚ್ಚುಕಟ್ಟಾಗಿ ಗಮನಿಸಬೇಕಾಗಿದೆ. ಈ ತರಹದ ರೋಗ ಲಕ್ಷಣಗಳು ಬಂದರೆ ಸಮೀಪದ ಆಸ್ಪತ್ರೆಗೆ ಭೇಟಿ ನೀಡಿ ತಪಾಸಣೆಗೆ ಒಳಪಡಿಸಬೇಕು. ಎಲ್ಲರೂ ಕೂಡ ಈ ಆಂದೋಲನದಲ್ಲಿ ಭಾಗವಹಿಸಿ ಕ್ಷಯಮುಕ್ತ ಭಾರತವನ್ನು ನಾವು ಮಾಡುವ ಹೊಣೆ ನಮ್ಮ ಮೇಲೆ ಇದೆ ಎಂದು ಸಲಹೆ ನೀಡಿದರು. ಕ್ಷಯ ಮುಕ್ತ ಭಾರತವನ್ನ ಹೇಗೆ ಟಿಬಿ ಮುಕ್ತ ಭಾರತವನ್ನ ನಾವು ಪೋಲಿಯೋ ಮುಕ್ತ ಭಾರತವನ್ನ ನಾವು ಹೇಗೆ ಮಾಡಿದ್ದೀವಿ ಹಾಗೆ ಕ್ಷಯ ಮುಕ್ತ ಭಾರತವನ್ನ ನಾವೆಲ್ಲರೂ ಮಾಡಬೇಕಾಗಿದೆ. ತಮಗೆ ಗೊತ್ತಿದೆ ಇದರ ರೋಗ ಲಕ್ಷಣಗಳು ಗೂರಲು ಕೆಮ್ತಾ ಇದ್ರೆ ಅದು ಕಫ ಇಟ್ಕೊಂಡು ನಾವು ಹೇಳ್ತಿರ್ತೀವಿ, ಕಫ ಇದೆ ಇದ್ ಮಾಡಿ ಅಂತಂದ್ಬಿಟ್ಟು ಅದನ್ನೇ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ರೆ ಅದು ಟೆಸ್ಟ್ ಮಾಡಬೇಕು. ಆನಂತರ ತೂಕ ಇಳಿಯೋದು, ಆಯಾಸ ಆಗುವಂಥದ್ದು ಈ ತರದ ರೋಗ ಲಕ್ಷಣಗಳು ಇದು ಯಾಕೆ ಬರುತ್ತೆ ಅಂತಂದ್ರೆ ಸರಿಯಾದ ಆಹಾರದ ಕೊರತೆಯಿಂದಾಗಿ, ಸಮತೋಲಿತ ಆಹಾರದ ಕೊರತೆಯಿಂದಾಗಿ ಬರುತ್ತೆ. ನಾವೆಲ್ಲರೂ ನಮ್ಮ ಆರೋಗ್ಯವನ್ನ ಬಹಳ ಧ್ಯಾನದಿಂದ ಅಚ್ಚುಕಟ್ಟಾಗಿ ಗಮನಿಸಬೇಕಾಗತ್ತೆ. ಸೊ ಈ ತರದ ರೋಗ ಲಕ್ಷಣಗಳು ಬಂದ್ರೆ ನಾವು ಸಮೀಪದ ನೀವು ಆಸ್ಪತ್ರೆಗೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ಯಾವುದಾದ್ರೂ ಆಸ್ಪತ್ರೆಗೆ ಭೇಟಿ ನೀಡಬೇಕು, ಅದನ್ನ ತಪಾಸಣೆ ಮಾಡಬೇಕು. ನಿಕ್ಷಯ ಮಿತ್ರ ಅಂತಂದ್ಬಿಟ್ಟು ಆಗಿದೆ ಕೇಂದ್ರ ಸರ್ಕಾರದಿಂದ, ಬಹಳ ಗುರುತರವಾಗಿ ಅಡ್ವರ್ಟೈಸ್ಮೆಂಟ್ಸ್ ಇದೆಲ್ಲ ಕೊಡ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಈ ಒಂದು ಆಂದೋಲನದಲ್ಲಿ ಭಾಗವಹಿಸಿ ಭಾಗಿಗಳಾಗಿ ಕ್ಷಯಮುಕ್ತ ಭಾರತವನ್ನ ನಾವು ಮಾಡಬೇಕಾಗಿದೆ. ಎಲ್ಲ ಹೊಣೆ ನಮ್ಮ ಮೇಲಿದೆ ಅಂತಂದ್ಬಿಟ್ಟು ಹೇಳ್ತಾ ಜಾಥಾದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಎಚ್ ಅನಿಲ್ ಕುಮಾರ್, ಡಾಕ್ಟರ್ ನಾಗೇಶ್ ಆರಾಧ್ಯ, ಶಿವಶಂಕರಪ್ಪ, ಪಿಕೆ ಚನ್ನವೀರಪ್ಪ, ಇ ಕೃಷ್ಣೇಗೌಡ, ರವಿಕುಮಾರ್, ರಾಘವೇಂದ್ರಾಚಾರ್ ಇತರರು ಉಪಸ್ಥಿತರಿದ್ದರು. ಹಾಸನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಯತಿನಕಟ್ಟೆ ಗ್ರಾಮದಲ್ಲಿ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಮತ್ತು ದೇವಿಹಳ್ಳಿ ಗ್ರಾಮದಲ್ಲಿ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಶಾಸಕರಾದ ಸ್ವರೂಪ್ ಪ್ರಕಾಶ್ ಗುದ್ದಲಿ ಪೂಜೆ ನೆರವೇರಿಸಿದರು.
ಹಾಸನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಯತಿನಕಟ್ಟೆ ಗ್ರಾಮಕ್ಕೆ ಭೇಟಿ ನೀಡಿ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದು ನಂತರ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಮತ್ತು ದೇವಿಹಳ್ಳಿ ಗ್ರಾಮದಲ್ಲಿ ಎಸ್ಸಿಪಿ ಅನುದಾನದಡಿಯಲ್ಲಿ ಸುಮಾರು 20 ಲಕ್ಷಗಳ ಅನುದಾನವನ್ನು ಬಳಸಿಕೊಂಡು ನಿರ್ಮಿಸಲಿರುವ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರದಲ್ಲಿ ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ಹಾಗೂ ಗುತ್ತಿಗೆದಾರರಿಗೆ ಗುಣಮಟ್ಟದ ಕಾಮಗಾರಿಯನ್ನು ಕೈಗೊಳ್ಳುವಂತೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರು, ಸಾರ್ವಜನಿಕರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕ್ರೀಡೆಗಳಲ್ಲಿ ಭಾಗವಹಿಸುವುದು ಪ್ರಮುಖವಾಗಿದ್ದು, ಸೋಲು ಗೆಲುವಿನ ಪ್ರತಿಷ್ಠೆ ಮನಸ್ಸು ನೀಡದೆ ಸಹಬಾಳ್ವೆಯಿಂದ ಯುವಕರು ಒಗ್ಗಟ್ಟಿನಲ್ಲಿ ಸಾಗಬೇಕು ಎಂದು ಜೈ ಭೀಮ್ ಕ್ರಿಕೆಟ್ ಕಪ್ ಪಂದ್ಯಾವಳಿಯ ಹರಾಜು ಪ್ರಕ್ರಿಯೆ ಕಾರ್ಯಕ್ರಮದಲ್ಲಿ ಯುವಕರಿಗೆ ಶ್ರೀಧರ್ ಗೌಡ ಕರೆ ನೀಡಿದರು. ಎಸಿಸಿ ದಶಮಾನೋತ್ಸವದ ಅಂಗವಾಗಿ ಏಪ್ರಿಲ್ 18ರಿಂದ 20ರವರೆಗೆ ತಾಲೂಕು ಕ್ರೀಡಾಂಗಣದಲ್ಲಿ ಆಯೋಜಿಸಿರುವ ಜೈ ಭೀಮ್ ಕಪ್ 2025 ಪಂದ್ಯಾವಳಿ ತಂಡ ಹರಾಜು ಪ್ರಕ್ರಿಯೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಯುವಕರು ಕ್ರೀಡೆಯಲ್ಲಿ ಪಾಲ್ಗೊಳ್ಳುವ ಜೊತೆಗೆ ಸಾಮಾಜಿಕವಾಗಿ ಕಳಕಳಿಯನ್ನು ಹೊಂದಬೇಕು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಈ ಪಂದ್ಯಾವಳಿ ಆಯೋಜಿಸಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ಯುವಕರು ಕ್ರೀಡೆಯಲ್ಲಿ ಭಾಗವಹಿಸುವುದು ಒಂದು ಸಾಧನೆಯಾಗಿದ್ದು, ಸೋಲು ಗೆಲುವಿನ ಸ್ಥಾನ ಮುಖ್ಯವಲ್ಲ. ಆಟಗಾರರು ಕ್ರೀಡೆ ಜೊತೆಗೆ ಸಾಮಾಜಿಕ ಕಳಕಳಿಯನ್ನು ಬೆಳೆಸಿಕೊಂಡು ಉತ್ತಮ ಬಾಂಧವ್ಯದ ಸಮಾಜವನ್ನು ನಿರ್ಮಿಸಲು ಜೊತೆಯಾಗಬೇಕು ಎಂದು ಹೇಳಿದರು. ಇದು ಬಹಳ ಮುಖ್ಯ. ಕ್ರೀಡೆಯಲ್ಲಿ ಆಗಲಿ, ಯುದ್ಧದಲ್ಲೇ ಆಗಲಿ, ಯಾವುದೇ ಪರೀಕ್ಷೆ ಆಗಲಿ, ಮತ್ತೊಂದಾಗಲಿ, ಯಾವುದೇ ಸವಾಲುಗಳನ್ನಾಗಲಿ ನಾವು ಭಾಗವಹಿಸೋದೇ ಬಹಳ ಮುಖ್ಯ. ಅವಾಗ ಮಾತ್ರ ನಮಗೆ ಯುದ್ಧದಲ್ಲಿ ಏನಾದರೂ ಒಂದು ಅನುಭವ ಬರಲಿಕ್ಕೆ ಸಾಧ್ಯ. ಕೆಲವು ಆಮೇಲೆ ನೋಡೋಣ, ಹೌದಲ್ವಾ? ಮತ್ತು ಪಾರ್ಟಿಸಿಪೇಟ್ ಮಾಡ್ತಕ್ಕಂಥದ್ದೇ ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ಇವತ್ತು ಒಂದು ಮಹತ್ವವಾದಂತಹ ಹೆಜ್ಜೆ. ಯಾರೇ ಗೆಲ್ಲೂ ಕೂಡ ನಮಗೆ ನಮ್ಮ ಅಕ್ಕಗಳವರೇ ಗೆಲ್ತಕ್ಕಂಥದ್ದು. ಹಾಗಾಗಿ ನಮಗೆ ಎಲ್ಲರೂ ಕೂಡ ಸಮಾನವೇ. ನಾವುಗಳು ಬಹಳ ಸೌಹಾರ್ದಯುತವಾಗಿ ಈ ಒಂದು ಪಂದ್ಯಾವಳಿಯಲ್ಲಿ ಆಟ ಆಡಿ ನಾವುಗಳು ಸಹಬಾಳ್ವೆಯಿಂದ ಮೆರಿಬೇಕು ಅಂತ ಹೇಳಿ ಕೇಳ್ತಾ, ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಒಂದು ಕಪ್ಪನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು ಬಹಳ ವಿಶೇಷವಾದಂಥದ್ದು. ಅವರ ಒಂದು ಏನು ಘನತೆ ಇದೆ, ಗೌರವ ಇದೆ, ಅದನ್ನ ಎತ್ತಿ ಹಿಡಿತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಈ ಒಂದು ಪಂದ್ಯಾವಳಿಯಲ್ಲಿ ನಡ್ಕೊಳ್ಳೋದ್ರ ಜೊತೆಗೆ ಅವರ ಏನು ನಮ್ಮ ದೇಶಕ್ಕೆ, ನಮ್ಮಗಳ ಬದುಕಿಗೆ ಅಡಿಪಾಯವನ್ನು ಹಾಕಿಕೊಂಡು ಹೋಗಿದ್ದಾರೆ, ಅದನ್ನ ಅಳವಡಿಸಿಕೊಂಡು ನಾವೆಲ್ಲ ನಮ್ಮ ಮುಂದಿನ ಜೀವನದಲ್ಲಿ ಹೆಜ್ಜೆ ಹಾಕೋಣ ಅಂತ ಹೇಳಿ ಹೇಳ್ತಾ, ಬಿಎಸ್ಪಿ ಪಕ್ಷದ ರಾಜ್ಯ ಕಾರ್ಯದರ್ಶಿ ಅತ್ನಿ ಹರೀಶ್ ಮಾತನಾಡಿ, ಕ್ರೀಡೆ ಕ್ಷೇತ್ರದಲ್ಲಿ ಮಾತ್ರ ಯಾವುದೇ ತಾರತಮ್ಯವಿಲ್ಲದೆ ಭಾಗವಹಿಸುತ್ತಾರೆ. ಇಂತಹ ಬೆಳವಣಿಗೆಗಳು ಸಮಾಜದಲ್ಲಿ ಹೆಚ್ಚಾಗಿ ಹಮ್ಮಿಕೊಂಡಾಗ ಮಾತ್ರ ಉತ್ತಮ ಸಮಾಜ ನಿರ್ಮಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಆದ್ರೆ ಒಂದೇ ಒಂದು ಕ್ಷೇತ್ರ ನಾನು ಮತ್ತು ಪದೇ ಹೇಳ್ತಿದ್ದೀನಿ, ಜಾತಿ ಇರ್ತಕ್ಕಂಥ ಒಂದು ಕ್ಷೇತ್ರ ಯಾವ್ದಪ್ಪ ಅಂದ್ರೆ ಈ ಕ್ರೀಡಾ ಕ್ಷೇತ್ರ. ಸೊ ನೋಡಿ, ಇವತ್ತು ಎಲ್ಲಾ ಸಮಾಜದವರು ಬಂದು ಕೂತವ್ರೆ, ಎಲ್ಲ ನನ್ನ ಅಣ್ತಂದಿದ್ದಾರೆ, ನನ್ನ ಸಹೋದರರಿದ್ದಾರೆ. ಸೊ ಇಂತಹ ಕ್ಷೇತ್ರಗಳಿಗೆ ನಾವು ಬಹಳ ಆದ್ಯತೆ ಕೊಟ್ಟು ಅದನ್ನ ನಾವು ಮುನ್ನಡೆಸಬೇಕಾಗುತ್ತೆ. ಇದು ಒಂದು. ಇನ್ನು ಎರಡನೇದು ಬರೀ ಇಷ್ಟಕ್ಕೆ ಮಾತ್ರ ಸೀಮಿತಾಗುತ್ತೆ. ಈ ಕ್ರೀಡಾ ಕ್ಷೇತ್ರದಲ್ಲಿ ಒಂದು ಉತ್ತಮವಾದ ಆರೋಗ್ಯ ಸಿಗುತ್ತೆ, ಒಂದು ಉತ್ತಮವಾದ ನಾಯಕ ಹೋಗ್ತಾನೆ, ಇಲ್ಲಿ ಒಂದು ಪ್ರಾಮಾಣಿಕತೆ ಸಿಗ್ತದೆ. ಈ ಕ್ರೀಡೆಯಲ್ಲಿ ಒಂದು ಸಂಘಟನೆ ಅನ್ನತಕ್ಕಂಥದ್ದು ನಮಗೆ ಕಂಡು ಬರ್ತದೆ. ಏನೆಲ್ಲ ದೇಶದಲ್ಲಿ ಒಳ್ಳೆ ಗುಣಗಳಿದವೋ ಎಲ್ಲ ಒಳ್ಳೆ ಗುಣಗಳು ಕೂಡ ಈ ತರದ ಕ್ರೀಡಾ ಕ್ಷೇತ್ರದಲ್ಲಿದ್ದಾವೆ. ಸೊ ಇಂತಹ ಕ್ರಿಕೆಟ್ನ ಸ್ಥಳದಲ್ಲಿ ಸೊ ನೀವೆಲ್ಲರೂ ಸೇರಿ ನಮ್ಮ ನಿಕಂಡ ತಂಡ ಎಲ್ಲರೂ ಸೇರಿ ಆಯೋಜಿಸಿದ್ರಿ. ನಾವಂತೂ ಇಂತಹ ಕೆಲಸದಲ್ಲಿ ನಿಮ್ಗೆ ಸದಾ ಕಡೆ. ಈಗ ಜಾಹೀರಾತು. ಎಲ್ರಿಗೂ ನಮಸ್ಕಾರ. ಇದೇ 26ನೇ ತಾರೀಕು ಹೊಸಕೋಪ್ಲು HMT ಕನ್ವೆನ್ಷನ್ ಹಾಲು, ಹೊಳೆ ನರಸೀಪುರ ರೋಡು, ಹಾಸನಲ್ಲಿ ಶಿವನಂದಿ ಟೈಲ್ಸ್ ಅಂಡ್ ಸ್ಯಾನಿಟರಿ ಶೋರೂಮ್ ಪ್ರಾರಂಭ ಆಗ್ತಾ ಇದೆ. ಆ ಪ್ರಾರಂಭೋತ್ಸವಕ್ಕೆ ನಾನು ಬರ್ತಾ ಇದ್ದೀನಿ, ನೀವು ಬನ್ರಿ, ಈ ಕಾರ್ಯಕ್ರಮನ ಯಶಸ್ವಿಗೊಳಿಸೋಣ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಿಯಾಂಕಾ. ಮಾರ್ಚ್ 26ನೇ ತಾರೀಕು ಹಾಸನದಲ್ಲಿ SSS ಶಿವನಂದಿ ಅನ್ನೋ ಸ್ಟೋರ್ ಓಪನ್ ಆಗ್ತಿದೆ. ಗ್ರ್ಯಾಂಡ್ ಆಗಿ ಲಾಂಚ್ ಆಗ್ತಾ ಇದೆ. ನಾನು ಬರ್ತಾ ಇದ್ದೀನಿ, ತಪ್ಪದೆ ನೀವು ಬನ್ನಿ. ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಅಪ್ಪನ ರಾಮದುರ್ಗ. ಆತ್ಮೀಯರೇ, ಇದೇ ತಿಂಗಳು 26ನೇ ತಾರೀಕು ಹಾಸನ ನಗರದಲ್ಲಿ ದ ಬಿಗ್ಗೆಸ್ಟ್ ಸ್ಟೋರ್ ಆದಂತಹ SSS ಶಿವನಂದಿ ಇಲ್ಲಿ ಟೈಲ್ಸು, ಪೇಂಟ್ಸು ಅಂಡ್ ಸ್ಯಾನಿಟರಿಯನ್ನ
ಮಾಡಲಾಗುತ್ತೆ. ಇದು ದೊಡ್ಡ ಮಳೆಗೆ ಇದರ ಗ್ರ್ಯಾಂಡ್ ಓಪನಿಂಗ್ ಇದೆ. ಈ ಗ್ರ್ಯಾಂಡ್ ಓಪನಿಂಗಿಗೆ ನಾನು, ನನ್ನ ಜೊತೆಗೆ ಬಿಗ್ ಬಾಸ್ ಪ್ರಿಯಾಂಕ್ ಅವರು ಹಾಗೆ ಚಿಕ್ಕಣ್ಣ ಅವರು ಎಲ್ಲರೂ ಬರ್ತಾ ಇದ್ದೀವಿ. ನೀವು ಬನ್ನಿ, ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ. ಮರಿಬೇಡಿ, 26ನೇ ತಾರೀಕು ಹಾಸನ ನಗರದಲ್ಲಿ ಶಿವನಂದಿ ಪೈಂಟ್ಸ್ ಅಂಡ್ ಟೈಲ್ಸ್ ಅಂಡ್ ಸ್ಯಾನಿಟರಿ ಮಾರುವಂತ ಒಂದು ಅದ್ಭುತವಾದಂತ ಅಂಗಡಿ. ನಮಸ್ಕಾರ. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ. ಹಾಸನದ ವಿದ್ಯಾನಗರದಲ್ಲಿರುವ ಅಧ್ಯಯನ ಪಿಯು ಕಾಲೇಜು ಯಶಸ್ವಿಯಾಗಿ 1 ವರ್ಷವನ್ನ ಪೂರೈಸಿ 2ನೇ ವರ್ಷದತ್ತ ದಾಪುಗಾಲು ಹಾಕುತ್ತಿದೆ. ನಿಮ್ಮ ಭವಿಷ್ಯದ ಕನಸನ್ನು ನನಸಾಗಿಸಿಕೊಳ್ಳಲು ಹಾಗೂ ವಿದ್ಯಾರ್ಥಿಗಳ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸತತವಾಗಿ ಶ್ರಮಿಸುತ್ತಿದ್ದು 2025-26ನೇ ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿ ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ ಸಿಇಪಿಎ ಕೋರ್ಸ್ಗಳು ಲಭ್ಯವಿದ್ದು, ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ ಕೆಸಿಇಟಿ, ನೀಟ್, ಜೆಡಬ್ಲ್ಇ ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಮತ್ತು ಸಿಎ ಫೌಂಡೇಶನ್ ತರಬೇತಿಯನ್ನು ಸಹ ನೀಡಲಾಗುವುದು. ಅಷ್ಟೇ ಅಲ್ಲದೆ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಸೌಲಭ್ಯವಿದ್ದು, ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಫೋನ್ ನಂಬರ್ಸ್ 08172035704 ಮತ್ತು 9019526599. ಹಾಸನ ನಗರದ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ ಮತ್ತು ನಗರದ ಹೃದಯ ಭಾಗದಲ್ಲಿರುವ ವಾಸವಿ ಆಂಗ್ಲ ಮಾಧ್ಯಮ ಶಾಲೆ ಶೈಕ್ಷಣಿಕವಾಗಿ ತನ್ನ ಛಾಪನ್ನ ಮೂಡಿಸುತ್ತಿದ್ದು, ಎಸ್ಎಸ್ಎಲ್ಸಿಯಲ್ಲಿ ಪ್ರತಿ ವರ್ಷ 100% ರಿಸಲ್ಟ್ ಪಡೆಯುತ್ತಿದೆ. ಪಠ್ಯೇತರ ಚಟುವಟಿಕೆಗಳಾದ ಕಬಡ್ಡಿ, ಅಥ್ಲೆಟಿಕ್ಸ್ ಮತ್ತು ವಾಲಿಬಾಲ್ಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದು, ಕ್ರೀಡಾಸಕ್ತ ವಿದ್ಯಾರ್ಥಿಗಳಿಗೆ ವಿಶಾಲ ಮೈದಾನದಿಂದ ದೈಹಿಕ ಶಿಕ್ಷಣಕ್ಕೂ ಅನುಕೂಲ ವಾತಾವರಣವಿದೆ. ಶಿಸ್ತು ಮತ್ತು ಸಂಸ್ಕೃತಿಯ ಬಿಂಬವಾಗಿ ಪೋಷಕರಿಗೆ ಪ್ರತಿದಿನ ನಮಸ್ಕರಿಸಿ ಶಾಲೆಗೆ ಬರುವ ಮಕ್ಕಳಿಗೆ ಚಿತ್ರಕಲೆ, ಯೋಗ, ಸಂಗೀತ ಮತ್ತು ವ್ಯಕ್ತಿ ವಿಕಸನ ಕೌಶಲ್ಯಾಭಿವೃದ್ಧಿ ತರಬೇತಿ ನೀಡಲಾಗುವುದು. ನಮ್ಮ ಶಾಲೆಗೆ ಬರುವ ಮಕ್ಕಳಿಗೆ ಬಸ್ ಮತ್ತು ದೂರದ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯ ದೊರೆಯುತ್ತದೆ. ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿ ಪ್ರಾರಂಭವಾಗಿದ್ದು, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಆಯ್ಕೆ ಮಾಡಿ ವಾಸವಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಎಸ್ಜೆಬಿ ರೋಡ್, ನಿಯರ್ ಬಿಎಂ ರೋಡ್, ಹಾಸನ್. ಕಾಂಟ್ಯಾಕ್ಟ್ ನಂಬರ್ 9108510739, 7892405029 ಮತ್ತು 9742212220. ನೋಡಿದಾಗಲೆಲ್ಲ ನವ ಚಿತ್ರವೇ. ಜಿಆರ್ಟಿ ಜ್ಯುವೆಲರ್ಸ್ ಅವರ 62ನೇ ಬ್ರಹ್ಮಾಂಡವಾದ ಶೋರೂಮ್ ಈಗ ಹಾಸನದಲ್ಲಿ. ಚಿನ್ನದ ಆಭರಣಗಳ ವೇಸ್ಟೇಜ್ ವಿಎ ಮೇಲೆ 20% ರಿಯಾಯಿತಿ. ಹಳೆಯ ಚಿನ್ನದ ಎಕ್ಸ್ಚೇಂಜ್ ನ ಮೇಲೆ ಪ್ರತಿ ಗ್ರಾಮ್ಗೆ 75 ರೂಪಾಯಿ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ 10,000 ರೂಪಾಯಿ ರಿಯಾಯಿತಿ ಪಡೆಯಿರಿ. ಜಿಆರ್ಟಿ ಜ್ಯುವೆಲರ್ಸ್, ಬೆಂಗಳೂರು ಮಂಗಳೂರು ರಸ್ತೆ, ಹಾಸನ ಕ್ಲಬ್ ಹತ್ತಿರ, ಹಾಸನ. ಗೋಮತಿ ಕಲ್ಯಾಣ ಮಂಟಪ 12 ವಸಂತಗಳನ್ನ ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ
ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. KNA ಮೈಲ್ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ PU ಕಾಲೇಜ್, ಹೊಳೆನರಸೀಪುರ. ನುರಿತ ಬೋಧಕ ವರ್ಗದಿಂದ ಅತ್ಯುತ್ತಮ ಶಿಕ್ಷಣದೊಂದಿಗೆ ಪ್ರತಿ ವರ್ಷ ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶದೊಂದಿಗೆ ಮುನ್ನಡೆಯುತ್ತಿದೆ. ನಮ್ಮ ಶಾಲೆಯಲ್ಲಿ ಮ್ಯೂಸಿಕ್, ಡ್ಯಾನ್ಸ್, ಚಿತ್ರಕಲೆ, ಧ್ಯಾನ, ಕರಾಟೆ ಮತ್ತು ಯೋಗ ತರಬೇತಿಯನ್ನ ನೀಡುತ್ತಿದ್ದು, ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪ್ರತಿಭೆಗಳು ಕೂಡ ನಮ್ಮ ಶಾಲೆಯಲ್ಲಿರುವುದು ನಮ್ಮೆಲ್ಲರ ಹೆಮ್ಮೆಯಾಗಿದೆ. ಕ್ರೀಡಾ ಚಟುವಟಿಕೆಗಳಿಗೆ ವಿಸ್ತಾರವಾದ ಮೈದಾನವಿದ್ದು, ಲೈಬ್ರರಿ ಮತ್ತು ಕಂಪ್ಯೂಟರ್ ಲ್ಯಾಬ್ ಒಳಗೊಂಡಂತೆ ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿ ವಿದ್ಯಾರ್ಥಿಗಳಿಗೆ ಎಕ್ಸ್ಪರ್ಟ್ ಟೀಚರ್ಸ್ಗಳೇ ಪ್ರತ್ಯೇಕವಾಗಿ ಸ್ಟಡಿ ಅವರ್ಸ್ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಬೇರೆ ಕೋಚಿಂಗ್ ಸೆಂಟರ್ ಅವಶ್ಯಕತೆ ಇರುವುದಿಲ್ಲ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಸದಾ ಮಿಡಿಯುವ ಶಿಕ್ಷಕರು ಗ್ರೂಪ್ ಸ್ಟಡಿ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಕ್ವಿಜ್ ಮತ್ತು ಡಿಬೇಟ್ ನಡೆಸಿ ಪ್ರತಿ ತಿಂಗಳಿಗೊಮ್ಮೆ ಪೋಷಕರ ಸಭೆಯನ್ನ ನಡೆಸಲಾಗುತ್ತದೆ. ನಮ್ಮ ಶಾಲೆಯಲ್ಲಿ ಉತ್ತಮ ಬಸ್ ಸೌಲಭ್ಯವಿದ್ದು, ದೂರದ ಮಕ್ಕಳಿಗೆ ಊಟ ಮತ್ತು ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿರುತ್ತದೆ. ಅಡ್ಮಿಷನ್ ಓಪನ್ ಫಾರ್ ನರ್ಸರಿ, ಫಸ್ಟ್ ಸ್ಟ್ಯಾಂಡರ್ಡ್ ಟು PUC. KNA ಮೈಲ್ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ PU ಕಾಲೇಜ್, KNA ಎಕ್ಸ್ಟೆನ್ಷನ್, ಓಲ್ಡ್ ಚನ್ನರಾಯಪಟ್ಟಣ ರೋಡ್, ಹೊಳೆನರಸೀಪುರ. ಮೊಬೈಲ್ 9108510737 9108510735. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಅರಕಲಗೂಡು ಪಟ್ಟಣದಲ್ಲಿ ಪಾರ್ಕ್ಗಳಿಗೆ ಮೀಸಲಾದ ಜಾಗದ ಕುರಿತು ಪರಿಶೀಲಿಸಿ 2 ದಿನದಲ್ಲಿ ವರದಿ ನೀಡುವಂತೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರದೀಪ್ ಕುಮಾರ್ ಮುಖ್ಯಾಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ನೀಡಿದರು. ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ವಿಶೇಷ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಉದ್ಯಾನಕ್ಕಾಗಿ ಮೀಸಲಿರಿಸಿದ ಜಾಗಗಳಲ್ಲಿ ಕೆಲವರು ಮನೆ ನಿರ್ಮಿಸಿಕೊಂಡಿರುವ ಕುರಿತು ಸಾರ್ವಜನಿಕರಿಂದ ದೂರುಗಳು ಬಂದಿವೆ. ಯಾವ ಬಡಾವಣೆಯಲ್ಲಿ ಎಷ್ಟೆಷ್ಟು ಜಾಗವನ್ನು ಉದ್ಯಾನಕ್ಕಾಗಿ ಮೀಸಲಿರಿಸಿದೆ, ಅದರ ಸ್ಥಿತಿಗತಿಗಳ ಕುರಿತು ಪರಿಶೀಲಿಸಿ ವರದಿ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. 2025-26ನೇ ಸಾಲಿನ ವಿವಿಧ ಬಾಬುಗಳ ವಾರ್ಷಿಕ ಹರಾಜಿನ ಅಂತಿಮ ಬಿಡ್ ಅನುಮೋದನೆಗೆ ಸಭೆಯಲ್ಲಿ ಮಂಡಿಸಲಾಯಿತು. ವಾರದ ಸಂತೆ, ದಿನವಹಿ ಸುಂಕ, ಮಾಂಸ, ಕೋಳಿ, ಮೀನು, ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ವಹಣೆ ಕುರಿತು ಹರಾಜು ಪ್ರಕ್ರಿಯೆ ನಡೆದಿದ್ದು, GST ತೆರಿಗೆ ಸೇರಿ 29,43,000 ಆದಾಯ ಬಂದಿದೆ ಎಂದು ಸಭೆಗೆ ಮಾಹಿತಿ ನೀಡಲಾಯಿತು. ಸದಸ್ಯ ರಮೇಶ್ ವಾಟಾಳ್ ಹರಾಜು ಪ್ರಕ್ರಿಯೆ ಕುರಿತು ಆಕ್ಷೇಪ ವ್ಯಕ್ತಪಡಿಸಿ, ವಾರದ ಸಂತೆ, ದಿನವಹಿ ಸುಂಕ ಸೇರಿದಂತೆ ಕೆಲವು ಬಾಬುಗಳ ಹರಾಜು ಪ್ರಕ್ರಿಯೆ 2-3 ಬಾರಿ ನಡೆದರೂ ಹೆಚ್ಚಿನ ಮೊತ್ತಕ್ಕೆ ಬಿಡ್ ಆಗಿಲ್ಲ. ಪಟ್ಟಣ ಪಂಚಾಯಿತಿ ಆದಾಯ ಹೆಚ್ಚುವಂತೆ ನಿಗಾ ವಹಿಸಬೇಕು ಎಂದು ಆಗ್ರಹಿಸಿದರು. ನಿಗದಿಪಡಿಸಿದ ಮೊತ್ತಕ್ಕಿಂತ ಕಡಿಮೆ ದರಕ್ಕೆ ಹರಾಜು ಕೂಗಿದ ಪ್ರಕರಣಗಳಲ್ಲಿ ಮರು ಹರಾಜು ಮಾಡಲಾಗಿದೆ. ಯಾರೂ ಬಿಡ್ ಮಾಡಲು ಮುಂದೆ ಬರೆದಿದ್ದಾಗ ಬಂದ ಹೆಚ್ಚಿನ ಮೊತ್ತದ ದರಕ್ಕೆ ಅಂತಿಮಗೊಳಿಸಲಾಗಿದೆ ಎಂದು ಅಧ್ಯಕ್ಷ ಪ್ರದೀಪ್ ಕುಮಾರ್ ಉತ್ತರಿಸಿದರು. ಈ ಹಂತದಲ್ಲಿ ಸಭೆಯಲ್ಲಿ ಕೆಲಕಾಲ ಬಿರುಸಿನ ವಾಗ್ವಾದ ನಡೆಯಿತು. ಸಭೆಯಲ್ಲಿ ತೀರ್ಮಾನಿಸಿದ ವಿಷಯಗಳ ಕುರಿತು ಸಭೆಯಲ್ಲಿ ನಡವಳಿ ಪುಸ್ತಕದಲ್ಲಿ ದಾಖಲಿಸಿ ಸಭೆಗೆ ತಿಳಿಸಬೇಕು ಎಂದು ರಮೇಶ್ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಸದಸ್ಯರಾದ HS ರಶ್ಮಿ, ಅನಿಕೇತನ್, ಕೃಷ್ಣಯ್ಯ, ಹೂವಣ್ಣ, ಸುಮಿತ್ರಾ ಚರ್ಚೆಯಲ್ಲಿ ಭಾಗವಹಿಸಿದರು. ಉಪಾಧ್ಯಕ್ಷ ಸುಬಾನ್ ಶರೀಫ್, ಮುಖ್ಯಾಧಿಕಾರಿ ಬಸವರಾಜು ಟಾಕಪ್ಪ ಶಿಗ್ಗಾವಿ ಉಪಸ್ಥಿತರಿದ್ದರು. ಆದರ್ಶ ಶಾಲೆಗೆ ನಡೆದ ಪ್ರವೇಶ ಪರೀಕ್ಷೆಯಲ್ಲಿ 618 ವಿದ್ಯಾರ್ಥಿಗಳು ಹಾಜರಾಗಿ ಪ್ರವೇಶ ಪರೀಕ್ಷೆಯಲ್ಲಿ ಭಾಗವಹಿಸಿದ್ದಾರೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಲಿಂಗೇಗೌಡ ತಿಳಿಸಿದರು. ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಅವರು, ಪರೀಕ್ಷೆಯಲ್ಲಿ ಕನ್ನಡ, ಇಂಗ್ಲಿಷ್, ವಿಜ್ಞಾನ, ಸಮಾಜ ವಿಜ್ಞಾನ, ಹಿಂದಿ ಎಲ್ಲಾ ವಿಷಯಗಳ ಬಗ್ಗೆ OMR ಶೀಟ್ನಲ್ಲಿ ಪ್ರಶ್ನೆಗಳನ್ನು ನೀಡಲಾಗಿದೆ. ಅಂತಿಮವಾಗಿ ಸಾಮಾನ್ಯ ಜ್ಞಾನ ಸೇರಿದಂತೆ ಎಲ್ಲ ವಿಷಯಗಳ ಪ್ರಶ್ನೆಗಳು ಅಡಕವಾಗಿದೆ. ಪ್ರಸ್ತುತ ಶಾಲೆಯಲ್ಲಿ 10ನೇ ತರಗತಿವರೆಗೆ ವ್ಯಾಸಂಗಕ್ಕೆ ಅನುಕೂಲ ಮಾಡಿಕೊಡಲಾಗಿದೆ. ಆದರೆ ಈ ಪ್ರಸ್ತುತ ವರ್ಷದಿಂದ ಪ್ರಥಮ PUC ಮತ್ತು ದ್ವಿತೀಯ PUCಯನ್ನು ಆರಂಭಿಸಲಾಗುತ್ತಿದೆ. ಪ್ರಥಮ PUC ಸೇರ್ಪಡೆಗೆ ಸದ್ಯದಲ್ಲಿ ಪ್ರವೇಶ ಪರೀಕ್ಷೆಯನ್ನು ನಡೆಸಲು ಶಿಕ್ಷಣ ಇಲಾಖೆ ಪೂರ್ವಭಾವಿ ಸಿದ್ಧತೆಗಳು ನಡೆಸಿದೆ. ಕಳೆದ 16 ವರ್ಷಗಳಿಂದ ಆದರ್ಶ ಶಾಲೆಯಲ್ಲಿ 80 ಮಂದಿ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಇದೆ. ಆದರೆ ಈ ವರ್ಷದಿಂದ 50% ಸೀಟುಗಳನ್ನು ಶಿಕ್ಷಣ ಇಲಾಖೆ ಅವಕಾಶ ಕಲ್ಪಿಸಿರುವುದರಿಂದ 80 ಸೀಟುಗಳಿಂದ 120 ಸೀಟುಗಳು ಲಭ್ಯವಾಗಲಿದೆ ಎಂದು ಮಾಹಿತಿ ನೀಡಿದರು. ನಮ್ಮ ತಾಲೂಕಿನಲ್ಲಿ 2024-25ನೇ ಸಾಲಿನಲ್ಲಿ 25-26ನೇ ಸಾಲಿಗೆ 6ನೇ ತರಗತಿಗೆ ಆದರ್ಶ ವಿದ್ಯಾಲಯಕ್ಕೆ ಪ್ರವೇಶ ಮಾಡಿಕೊಳ್ಳುವ ಸಂಬಂಧ ಇವತ್ತು ಪರೀಕ್ಷೆ ನಡೀತಾ ಇದೆ. 2 ಕೇಂದ್ರಗಳಲ್ಲಿ ಪರೀಕ್ಷೆ ನಡೀತಾ ಇದೆ. ಒಂದು ಗರ್ಲ್ಸ್ ಜೂನಿಯರ್ ಕಾಲೇಜು, ಮತ್ತೊಂದು ಗರ್ಲ್ಸ್ ಹೈಸ್ಕೂಲ್ ಪಕ್ಕ ಶಾಲೆಯಲ್ಲಿ. ಒಟ್ಟು 618 ಮಕ್ಕಳು ಇವತ್ತು ಪರೀಕ್ಷೆ ಬರೀತಾ ಇದ್ದಾರೆ. ಇದರ ಉದ್ದೇಶ ಪ್ರತಿಭಾವಂತ ಮಕ್ಕಳನ್ನು ಎಲ್ಲ ಸೌಕರ್ಯವುಳ್ಳಂಥ ಆದರ್ಶ ವಿದ್ಯಾಲಯಕ್ಕೆ ದಾಖಲಾತಿ ಮಾಡಿಕೊಟ್ಟು ಉತ್ತಮ ವಿದ್ಯಾಭ್ಯಾಸವನ್ನು ಮಾಡಿಸಲಿಕ್ಕೆ ಎಲ್ಲ ಮಕ್ಕಳು, ಎಲ್ಲ ವರ್ಗದವರು
ಈಗ ಹಿಂದಿನ ವರ್ಷಗಳಲ್ಲಿ 80 ಸೀಟ್ಗಳಿಗೆ ಅವಕಾಶ ಇತ್ತು. ಈಗ ಪ್ರಸ್ತುತ 120 ಸೀಟ್ಗೆ ಅವಕಾಶ ಇದೆ. ಜನರಲ್ ಮೆರಿಟು, SC ST, ಪ್ರವರ್ಗ 1, 2A, 2B, 3A, 3B ಎಲ್ಲ ವರ್ಗದ ಮಕ್ಕಳಿಗೂ ಕೂಡ ಮೀಸಲಾತಿ ಸೌಲಭ್ಯ ಇದೆ. ಹಾಗೂ 18 ಮಕ್ಕಳಲ್ಲಿ CWSN 1 ವಿದ್ಯಾರ್ಥಿ ಮಾತ್ರ ಇದೆ. ರಿಸರ್ವೇಷನ್ ಕೊಟ್ಟದ ಅನ್ವಯ ದಾಖಲಾತಿ ಆರಂಭ ಆಗ್ತದೆ. ಮತ್ತು ಪರೀಕ್ಷೆ ಏನು 100 ಅಂಕಗಳಿದೆ. 100 ಅಂಕಗಳಲ್ಲಿ ಕನ್ನಡ ಮತ್ತು ಮ್ಯಾಥ್ಸು, ಸೈನ್ಸು, ಸೋಷಿಯಲ್ ಸೈನ್ಸು, ಇಂಗ್ಲೀಷ್ ಈಗ ಸೇರಿದಂಗೆ 1680 ಮಾರ್ಕ್ಸು ಮತ್ತು ಜನರಲ್ ನಾಲೆಡ್ಜ್ 10 ಮಾರ್ಕ್ಸು, ಜನರಲ್ ಮೆಂಟಲ್ ಎಬಿಲಿಟಿ ಟೆಸ್ಟ್ 10 ಮಾರ್ಕ್ಸ್, ಒಟ್ಟು 100 ಅಂಕಗಳಿಗೆ ವಸ್ತುನಿಷ್ಠ ಪ್ರಶ್ನೆಗಳು ಇರ್ತದೆ. ಶಾಂತಿಗ್ರಾಮದ ಚುಂಜನಹಳ್ಳಿ ಗ್ರಾಮದಲ್ಲಿ ಉಚಿತ ಸಾರ್ವಜನಿಕ ಆರೋಗ್ಯ ಶಿಬಿರವನ್ನು ಹಾಸನಾಂಬ ವೆಲ್ಫೇರ್ ಸೊಸೈಟಿ ವತಿಯಿಂದ ಆಯೋಜಿಸಲಾಗಿತ್ತು. ಈ ಶಿಬಿರದಲ್ಲಿ ಬಿಪಿ, ಶುಗರ್, ರಕ್ತಹೀನತೆ ಹೊಂದಿರಬಹುದೆಂದು 300ಕ್ಕೂ ಹೆಚ್ಚು ಜನರನ್ನು ಪರೀಕ್ಷೆ ಮಾಡಲಾಯಿತು. ಹಾಸನಾಂಬ ಪಾಲಿಕ್ಲಿನಿಕ್ನ ಡಾಕ್ಟರ್ ಮನೋಜ್ ಕುಮಾರ್ ಶರ್ಮಾ ಶಿಬಿರದಲ್ಲಿ ಬಂದ ಎಲ್ಲ ಜನರ ಆರೋಗ್ಯ ತಪಾಸಣೆ ನಡೆಸಿ ಜನರಿಗೆ ಆರೋಗ್ಯದ ಬಗ್ಗೆ ಸಲಹೆ ಸೂಚನೆಗಳನ್ನು ನೀಡಿದರು ಮತ್ತು ಹಾಸನದ ಮೆಡ್ಕ್ರಾಂತಿ ಡಯಾಗ್ನೋಸ್ಟಿಕ್ ಲ್ಯಾಬ್ನವರಿಂದ ಬಿಪಿ, ಶುಗರ್ ಮತ್ತು ರಕ್ತಹೀನತೆಯ ಬಗ್ಗೆ ಪ್ರಯೋಗಾಲಯ ಪರೀಕ್ಷೆ ನಡೆಸಲಾಯಿತು. ರಾಜಸ್ಥಾನ್ ಫಾರ್ಮಾ ಹಾಸನ ಇವರಿಂದ ಜನರಿಗೆ ಬೇಕಾದ ವಿವಿಧ ಔಷಧಿಗಳನ್ನು ವಿತರಿಸಿದರು. ಹೀಗೆಯೇ ಮುಂದಿನ ದಿನಗಳಲ್ಲಿ ಕೂಡ ಹಾಸನಾಂಬ ವೆಲ್ಫೇರ್ ಸೊಸೈಟಿ ವತಿಯಿಂದ ಇನ್ನೂ ಹೆಚ್ಚಿನ ಗ್ರಾಮಗಳಿಗೆ ಇದೇ ರೀತಿ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳುತ್ತೇವೆಂದು ಹಾಸನಾಂಬ ವೆಲ್ಫೇರ್ ಸೊಸೈಟಿ ಅಧ್ಯಕ್ಷೆಯಾದ ಸಿಂಧು ಆಕಾಶ್ ತಿಳಿಸಿದರು. ಈ ಸಂದರ್ಭದಲ್ಲಿ ಹಾಸನಾಂಬ ವೆಲ್ಫೇರ್ ಸೊಸೈಟಿಯ ಉಪಾಧ್ಯಕ್ಷರಾದ ಶ್ರೀಯುತ ವೇಣುಗೋಪಾಲ್ ಹಾಗೂ ಪ್ರಧಾನ ಕಾರ್ಯದರ್ಶಿಯಾದ ಡಾಕ್ಟರ್ ಮನೋಜ್ ಕುಮಾರ್ ಶರ್ಮಾ ಮತ್ತು ಸದಸ್ಯರಾದ ವಿನೇಶ್ ಕುಮಾರ್ ಶಿಬಿರದಲ್ಲಿ ಉಪಸ್ಥಿತರಿದ್ದರು. ಭುವನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಹಾಸನ ತಾಲೂಕು ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಸಾಮಾನ್ಯ ಸ್ಥಾನದಲ್ಲಿ ಸ್ಪರ್ಧೆ ಮಾಡಿದ ಕೃಷ್ಣೇಗೌಡರು 106 ಮತಗಳನ್ನು ಪಡೆದರೆ 1 ಮತಗಳ ಅಂತರದಲ್ಲಿ BR ಬೊಮ್ಮೇಗೌಡರು 107 ಮತ ಪಡೆದು ಜಯಶೀಲರಾಗಿ ನಗೆ ಬೀರಿದರು. ಭುವನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಕೃಷ್ಣೇಗೌಡರು ಮತ್ತು BR ಬೊಮ್ಮೇಗೌಡ ನಡುವೆ ಭಾರಿ ಪೈಪೋಟಿ ಕಂಡು ಬಂದಿತು. ಫಲಿತಾಂಶದಲ್ಲಿ 1 ಮತಗಳ ಅಂತರದಲ್ಲಿ ಬೊಮ್ಮೇಗೌಡರು ಗೆಲುವು ಪಡೆದಿದ್ದಾರೆ. ಇವರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಗೌರವ ಕಾರ್ಯದರ್ಶಿಯಾಗಿ ಹಾಗೂ ಪತ್ರಕರ್ತರಾಗಿರುವ BR ಬೊಮ್ಮೇಗೌಡರು ಈಗ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಗೆಲುವು ಸಾಧಿಸುವ ಮೂಲಕ ರಾಜಕೀಯ ಕ್ಷೇತ್ರಕ್ಕೂ ಕಾಲಿಟ್ಟಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಖಿಲ ಕರ್ನಾಟಕ ಬ್ರಾಹ್ಮಣ ಸರ್ವ ಸದಸ್ಯರ ಸಭೆಯಲ್ಲಿ ಭುಗಿಲೆದ್ದ ಭಿನ್ನಾಭಿಪ್ರಾಯ. ಏರುಪೇರಾಗಿದ್ದ ವಾರ್ಷಿಕ ಲೆಕ್ಕಪತ್ರಗಳ ಮಾಹಿತಿ, ಸದಸ್ಯರ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ತರಾತುರಿಯಲ್ಲಿ ಸಭೆ ಮುಗಿಸಿದ ಹಾಲಿ ಅಧ್ಯಕ್ಷ ಅಶೋಕ್ ಹಾರನಹಳ್ಳಿ. ಹಾಸನದ ಕೃಷಿ ವಿಶ್ವವಿದ್ಯಾನಿಲಯ ಸ್ಥಳಾಂತರಕ್ಕೆ ಮಾಜಿ ಸಚಿವ HD ರೇವಣ್ಣ ಆಕ್ರೋಶ. ವಿದ್ಯಾರ್ಥಿಗಳು ಬದುಕಿನಲ್ಲಿ ಕಂಡ ಕನಸನ್ನು ನನಸು ಮಾಡಿಕೊಳ್ಳುವ ಛಲ ಬೆಳೆಸಿಕೊಂಡಾಗ ಯಶಸ್ಸು ಲಭಿಸುತ್ತದೆ. ಮಾಜಿ ಸಚಿವ ಎ ಮಂಜು ಹೇಳಿಕೆ. ಆಪರೇಷನ್ ಮಕ್ನಾ ಯಶಸ್ವಿ. ಜಾನುವಾರು ಮನೆಗಳ ಮೇಲೆ ದಾಳಿ ಮಾಡುತ್ತಿದ್ದ ಕಾಡಾನೆ ಸೆರೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ವಂದನೆಗಳು.